ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ವಂದಿಸ್ತೇನೆ. ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಈ ವೈಟ್ ಕ್ರಿಸ್ಮಸ್ ಬೆಳಕಿನ ಹಬ್ಬದ ಶುಭಾಶಯಗಳನ್ನ ನಾನು ನಿಮಗೆ ತಿಳಿಸ್ತೇನೆ. ಮುಖ್ಯವಾಗಿ ನಿಮ್ಮ ಮಧ್ಯದಲ್ಲಿ ರಾತ್ರಿ ವೇಳೆಯಲ್ಲಿ ನಿಂತು ದೇವರ ವಾಕ್ಯವನ್ನು ಹಂಚುವುದಕ್ಕಾಗಿ ನನಗೆ ಅವಕಾಶವನ್ನು ಕೊಟ್ಟಂತ ತಂದೆಯಾದ ದೇವರಿಗೆ ನಾನು ವಂದಿಸ್ತೇನೆ. ಮಾತ್ರವಲ್ಲದೆ ಪ್ರಿಯ ಸಹೋದರರು, ಸೇವಕರು ಆಗಿರುವಂತ ಜೋಶ್ವನವರಿಗೂ ಕೂಡ ನಾನು ವಂದಿಸುವವನಾಗಿದ್ದೇನೆ. ಮತ್ತು ಸಮಯ ಆಗಿರುವಂತ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ತಿಳಿಸ್ತೇನೆ. ಸಮಯ ಬಹಳ ಆಗಿರೋದ್ರಿಂದ ನಾವು ನೇರವಾಗಿ ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಹೇಳ್ಬೋದಲ್ವ ವಾಕ್ಯ? ಹಲ್ಲೆಲೂಯಾ. ವರ್ಷದಲ್ಲಿ ಒಂದು ದಿನ ನಾವು ದೇವರ ಸಮ್ಮುಖದಲ್ಲಿ ಬೆಳಕಿನ ಹಬ್ಬವನ್ನ ನಾವು ಆಚರಣೆ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ದೇವರಿಗೆ ಒಪ್ಪಿಸಿಕೊಡೋಣ. ರಾತ್ರಿ ವೇಳೆಯಲ್ಲಿ ನಾವು ದೇವರನ್ನ ಕೇಳೋಣ, ಸ್ವಾಮಿ, ನಮ್ಮ ಶರೀರ ನಮ್ಮ ಮನಸ್ಸುಗಳು ನಿಮ್ಮ ಹತೋಟಿಯಲ್ಲಿರಲಿ ಕರ್ತನೆ. ಕೇಳುವಂತ ವಾಕ್ಯಗಳಿಂದ ನಾನು ಬಲವನ್ನು ಹೊಂದಬೇಕು. ಅದರ ಮೇಲೆ ನನ್ನ ನಂಬಿಕೆ ನಿರೀಕ್ಷೆ ಅದು ಹೆಚ್ಚಾಗಬೇಕು. ನನಗೆ ಯಾವುದೇ ಕಾರಣಕ್ಕೂ ವಾಕ್ಯದಿಂದ ಮೋಸ ಹೋಗದಂತೆ ಆ ವಾಕ್ಯ ನನ್ನನ್ನು ತೃಪ್ತಿಗೊಳಿಸಲಿ. ಆ ವಾಕ್ಯ ನಿನ್ನ ನಾಮದ ಮೂಲಕವಾಗಿ ನನ್ನನ್ನು ಮಹಿಮೆ ಪಡಿಸಲಿ. ನಾವು ಕೇಳೋಣ, ಕರ್ತನ ವಾಕ್ಯ ಖಂಡಿತವಾಗಿ ನಮ್ಮನ್ನು ಲೋಕದ ಮುಂದೆ ಮಹಿಮೆ ಪಡಿಸುವಂತದ್ದಾಗಬೇಕು. ನಾವು ದೇವರಿಗೆ ಹೇಳೋಣಪ್ಪ, ನಾವು ನಿಮ್ಮ ವಾಕ್ಯಗಳಿಗೆ ಒಳಗಾಗ್ತೇವೆ. ಕರ್ತನ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನೀನೇ ಈ ಲೋಕಕ್ಕೆ ಬೆಳಕು. ನಾವು ನಂಬುತ್ತೇವೆ ಸ್ವಾಮಿ, ನಿನ್ನಿಂದಲೇ ನಾವು ಉಳಿದಿದ್ದೇವೆ. ಈಗ ನೀನು ಮಾತನಾಡು ಸ್ವಾಮಿ. ನಿನ್ನ ವಾಕ್ಯ ನಮ್ಮೊಂದಿಗೆ ಮಾತನಾಡುವುದಾದ್ರೆ ಆ ವಾಕ್ಯದಿಂದ ನಮ್ಮ ಆತ್ಮಗಳು ಬಲ ಹೊಂದಿ ನಾವು ನಿನ್ನೊಂದಿಗೆ ಸದಾಕಾಲ ಜೀವಿಸುವುದಕ್ಕಾಗಿ ನಾವು ಸಿದ್ಧರಾಗುವುದು. ಈ ವಾಕ್ಯದ ಮೂಲಕವಾಗಿ ನೀವೇ ಮಾತನಾಡಿ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ನಾವು ಒಂದು ವಾಕ್ಯವನ್ನ ನಾವು ಬೇಗನೆ ಓದಿಕೊಳ್ಳೋಣ. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಾಕ್ಯ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಅದರ 10 ಮತ್ತು 11ನೆಯ 1-2 ವಚನಗಳನ್ನ ಯಾರಾದರೂ ಒಬ್ರು ಗಟ್ಟಿಯಾಗಿ ಓದಿ. ಕೇಳಿಸಿಕೊಳ್ಳಿ. ಆ ದೂತನು ಅವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಅರ್ಥ ಮಾಡಿಕೊಳ್ಳಿ, ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಏನ ಶುಭ ಸಮಾಚಾರ? ಓದೋಣ ವಾಕ್ಯ, ಮುಂದೆ ಓದೋಣ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಗಮನಿಸಿರುವ ವಾಕ್ಯವನ್ನ, ದೂತರು ಬಂದು ಒಂದು ಕುರಿ ಹಿಂಡಿಗೆ ಒಂದು ವಾಕ್ಯವನ್ನ ಸಾರ್ತಾ ಇದ್ದಾರೆ. ಏನ ವಾಕ್ಯ ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ಒಂದು ಶುಭ ಸಮಾಚಾರ. ಏನಂದ್ರೆ ಶುಭ ಸಮಾಚಾರ ಅಂತ ಹೇಳಿದ್ರೆ ಒಂದು ಒಳ್ಳೆ ಸಂದೇಶ ನಿಮಗಿದೆ, ಬೆಸ್ಟ್ ನ್ಯೂಸ್ ನಿಮಗಿದೆ. ಏನ ನ್ಯೂಸ್, ಏನ ವಿಷಯ ಅಂತ ಹೇಳಿದ್ರೆ ವಾಕ್ಯ ಹೇಳ್ತದೆ, ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನ ಕರ್ತನಾಗಿರುವ ಕ್ರಿಸ್ತನು. ಪ್ರಶ್ನೆ ಏನಂತ ಹೇಳಿದ್ರೆ, ಈ ದೂತರಿಗೆ ಸರಿಯಾಗಿ ಗತ್ಲೆಯನ್ನ ಸಮಾಚಾರ ಗೊತ್ತಿಲ್ಲ. ಅವರದೇ ಲೋಕಲ್ ಬೇರೆ, ಕುರುಬರಿಗೆ ಅವರದೇ ಆದ ಲೋಕಲ್ ಬೇರೆ. ಬೆಳಿಗ್ಗೆ ಹೇಳೋದು, ಕುರಿಗಳನ್ನ ಮೇಯಿಸೋದು, ಮತ್ತೆ ತಿರುಗಿ ಅದನ್ನ ಹಟ್ಟಿಗೆ ಸೇರಿಸೋದು, ಎಷ್ಟು ಕುರಿ ಇದೆ ಅಂತೇಳಿ ಎಣಿಕೆ ಮಾಡೋದು. ಈ ಜನರಿಗೆ ಬಂದು ಸಾರಿದಂತ ಒಂದು ಸುವಾರ್ತೆ ಏನು ಗೊತ್ತಾ? ವಾಕ್ಯ ಹೇಳ್ತದೆ, ಒಬ್ಬ ರಕ್ಷಕನು ನಿಮಗಾಗಿ ಹುಟ್ಟಿದ್ದಾನೆ. ಈಗ ಕನ್ನಟ್ಟಿಯಲ್ಲಿ ನಾವಿದ್ದೇವಲ್ಲ, ಅಲ್ಲಿ ವಾಕ್ಯ ಹೇಳುವಂತೆ ಬೆತ್ಲೆಹೇಮಿನಲ್ಲಿ ನಮಗೋಸ್ಕರವಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಅಪ್ಪ, ಬೆತ್ಲೆಹೇಮಲ್ಲಿ ರಕ್ಷಕ ಹುಟ್ಟೋದಕ್ಕೂ ನಮಗೂ ಏನ್ ಸಂಬಂಧ? ಇದ್ದೀರಾ? ಹಲ್ಲೆಲೂಯಾ. ಬೆತ್ಲೆಹೇಮಿನಲ್ಲಿ ನಡೆಯೋ ಸಂಭ್ರಮಕ್ಕೂ ಕನ್ನಟ್ಟಿಯಲ್ಲಿರುವ ನಮಗೂ ಏನ್ ಸಂಬಂಧ? ನಾವ್ ಯಾಕೆ ಬೆಳಕಿನ ಹಬ್ಬ ಮಾಡ್ಬೇಕು? ನಾವ್ ಯಾಕೆ ಕ್ರಿಸ್ಮಸ್ ಆಚರಣೆ ಮಾಡ್ಬೇಕು? ನಮಗೇನ್ ಸಂಬಂಧ? ಇದು ಬಹಳಷ್ಟು ಜನ ಹೇಳ್ತಾರೆ, ಓ ಅದು ಬೇರೆ ದೇಶ, ಅದು ಬೇರೆ ಜನಾಂಗ, ಅದು ಮತ್ತೆ ನಾವೇ ಬೇರೆ ಅಲ್ಲ ಅಂತೇಳಿ ಜನ ಹೇಳ್ತಾರೆ. ಹಾಗಾದ್ರೆ ಅದಕ್ಕೂ ನಮಗೂ ಏನ್ ಸಂಬಂಧ? ಸ್ವಲ್ಪ ನಾವು ಆಲೋಚನೆ ಮಾಡಿ ದೇವರ ವಾಕ್ಯವನ್ನ ನಾವು ಕೇಳೋಣ. ನೆನಪಿಟ್ಟುಕೊಳ್ರಿ, ನಾವು ಯಾಕೆ ಈ ಸಂಭ್ರಮವನ್ನ ಆಚರಿಸಬೇಕು? ನಾವು ಯಾಕೆ ಈ ಸಂಭ್ರಮದಲ್ಲಿ ಪಾಲುಗಾರರಾಗಬೇಕು? ಈ ಸುದ್ದಿ ಬಂದಿದ್ದಲ್ಲಿ ದಾವೀದನ ಊರು ಯಾವುದು? ಬೆತ್ಲೆಹೇಮು. ಬೆತ್ಲೆಹೇಮಿನಲ್ಲಿ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಅದೇ ನಿಮಗೆ ಶುಭ
ಸಮಾಚಾರ. ಹಲ್ಲೆಲೂಯ. ಇದನ್ನ ದೇವರಾತ್ಮನ ರಾತ್ರಿ ವೇಳೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ, ನಿಮ್ಮೆಲ್ಲರಿಗೂ ಒಂದು ಶುಭ ಸಮಾಚಾರ. ಅಂದು ದೂತರು ಕುರುಬರಿಗೆ ಹೇಳಿರಬಹುದು, ದೂತರು ಕೇವಲ ಒಂದು ಗುಂಪಿಗೆ ಅದನ್ನು ಸಾರಿರಬಹುದು, ಆದರೆ ಅದೇ ವಾಕ್ಯವನ್ನ ದೇವರು ಜೀವವುಳ್ಳ ಸತ್ಯವೇದದಲ್ಲಿ ಇಟ್ಟು ತನ್ನ ಸೇವಕರನ್ನ ಪ್ರಪಂಚದ ಮೂಲೆ ಮೂಲೆಗೆ ಕಳಿಸಿ ಹೇಳ್ತಾ ಇದ್ದಾರೆ, ಇದು ದೂತರಿಗೆ ಮಾತ್ರವಲ್ಲ, ಇದು ನಿನಗೂ. ಹಲ್ಲೆಲೂಯ. ಅವತ್ತು ದೂತರಿಗೆ ಕಾಣಿಸಿಕೊಂಡದ್ದು ಕುರುಬರಿಗೆ, ಇವತ್ತು ಸೇವಕರನ್ನ ದೂತರು ಗಾಳಿಗಳನ್ನಾಗಿ, ಅಗ್ನಿ ಜ್ವಾಲೆಗಳನ್ನಾಗಿ, ದೂತರುಗಳನ್ನಾಗಿ ಕಳುಹಿಸಿ ಒಂದೊಂದು ಪ್ರಪಂಚದ ಮೂಲೆ ಮೂಲೆಗೆ ಸಾರ್ತಾ ಇದ್ದಾರೆ. ಆ ರಕ್ಷಕನು ಹುಟ್ಟಿದ್ದು ನಿನಗ. ಹಲ್ಲೆಲೂಯ. ಯಾಕೆ ಯೇಸು ಸ್ವಾಮಿ ಹುಟ್ಟಬೇಕಿತ್ತು ಅನ್ನುವ ಸಂದೇಶವನ್ನ ನಾನು ನಿಮಗೆ ತಿಳಿಸಿ ವಾಕ್ಯವನ್ನ ನಾನು ಮುಗಿಸ್ತೇನೆ. ಎರಡು ಕಾರ್ಯಗಳು, ಯೇಸು ಸ್ವಾಮಿ ಈ ಲೋಕಕ್ಕೆ ಬರಬೇಕಾದ್ರೆ ಇದ್ದಂತದ್ದು ಎರಡೇ ಕಾರ್ಯಗಳು. ಗಮನಿಸ್ರಿ, ನಮ್ಮೆಲ್ಲರಿಗೆ ಬೇಕಾಗಿರುವಂತ ಎರಡೇ ವಿಷಯ. ಎಷ್ಟು? ಎರಡನೇ ವಿಷಯ. ಏನ ಎರಡು ವಿಷಯ ಅಂತ ಹೇಳಿದ್ರು? ಒಂದು, ಯೇಸು ನಮಗ್ ಬೇಕು. ಎರಡನೇದಾಗಿ ಆತನಿರೋ ಸ್ಥಳ ನಮಗ್ ಬೇಕು. ಹಲ್ಲೆಲೂಯ. ಏನ್ ಬೇಕು? ಒಂದು, ಯೇಸು ನಮಗ್ ಬೇಕು. ಎರಡನೇದಾಗಿ ಯೇಸು ಸ್ವಾಮಿ ಇರುವಂತ ಸ್ಥಳ ನಮಗ್ ಬೇಕು. ಇವತ್ತಿನ ನನ್ನ ಪ್ರಸಂಗದ ಈ ಎರಡು ಕಾರ್ಯಗಳನ್ನ ಹೇಳಿ ನಾನು ದೇವರ ವಾಕ್ಯವನ್ನ ನಾನು ಮುಗಿಸ್ತೇನೆ. ನಿಮ್ಮ ಗಮನ ನಮ್ಮ ಕಡೆ ಇರಲಿ. ಯೇಸು ಸ್ವಾಮಿ, ಗಮನಿಸಲು, ದೇವರು ಆದಿಯಲ್ಲಿ ಎಲ್ಲ ಬರಿದಾಗಿತ್ತು ಅಂತ ವಾಕ್ಯ ಹೇಳುತ್ತದೆ. ಆ ಬರಿದಾದ ಪ್ರದೇಶವನ್ನ ಬಹಳ ಅಂದ ಚಂದವಾಗಿ ದೇವರು ಸೃಷ್ಟಿ ಮಾಡಿ ತನ್ನ ಸೃಷ್ಟಿಯ ಕಾರ್ಯದಲ್ಲಿ ಮನುಷ್ಯನು ಅನ್ನುವಂತ ಒಂದು ಭಾಗ ತಂದ. ಮನುಷ್ಯನನ್ನೋದೇ ಇರಲಿ ಭೂಮಿಯ ಇತಿಹಾಸದಲ್ಲಿ. ಇವನ್ ಸೈನ್ಸ್ ಕೂಡ ಅದಕ್ಕೆ ಅಗ್ರಿ ಆಗ್ತದೆ. there is no human being. ಹೌದಾ? ಯಾವ ಮನುಷ್ಯ ಅನ್ನುವಂಥದ್ದು ಇರಲಿಲ್ಲ ಆರಂಭದಲ್ಲಿ. ಅದನ್ನ ಸೈನ್ಸ್ ಕೂಡ ನಂಬುತ್ತದೆ, ನಂಬಲೇಬೇಕು ಅದನ್ನ. ಹಲ್ಲೆಲೂಯ. ಆ ಸೈನ್ಸ್ಗೆ ನಂಬಿಕೆ ಬರೋ ಹಾಗೆ ಅವರಿಗೆ ಜ್ಞಾನವನ್ನ ಕೊಟ್ಟದ್ದೇ, ಅವರ ಜ್ಞಾನಗಳನ್ನ ತಿರುಗಿದ್ದೆ ಆ ಪರಲೋಕದ ದೇವರು. ಅದು ಮನುಷ್ಯ ಸುವಾರ್ತೆಯಿಂದ ನಂಬದೇ ಇರುವ ಅನೇಕ ಕಾರ್ಯಗಳನ್ನ ಸೈನ್ಸ್ ಮೂಲಕವಾಗಿ ದೇವರು ತಿಳಿಸ್ತಾ ಇದ್ದಾರೆ. ಅಪ್ಪ, ನೀನು ವಾಕ್ಯವನ್ನ ಕೇಳಿ ನಂಬುತ್ತಾ ಇಲ್ವಲ್ಲ, ಸೈನ್ಸ್ ಆದ್ರೂ ಕೇಳೋ. ಹಿಂದಿನ ಕಾಲದಲ್ಲಿ ಮನುಷ್ಯರಿರಲಿಲ್ಲ. ಈ ಭೂಮಿಯ ಆರಂಭದಲ್ಲಿ ಮನುಷ್ಯ ಇಲ್ಲ. ಆ ಮನುಷ್ಯನ ಅಂದ ಚಂದವಾಗಿ ಸೃಷ್ಟಿ ಮಾಡಿದ. ಗಮನಿಸ್ರಿ, ಭೂಮಿಯ ಮೇಲೆ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ್ರು ಭೂಮಿಯ ಮೇಲೆ ಅವನನ್ನ ಇಟ್ಟಿಲ್ಲ. ಅರ್ಥ ಮಾಡ್ಕೊಳ್ರಿ. ಭೂಮಿಯ ಮೇಲೆ ಮನುಷ್ಯನನ್ನ ಸೃಷ್ಟಿ ಮಾಡಿದ್ರು ದೇವರು, ಆ ಭೂಮಿಯ ಮೇಲೆ ಬಿಡ್ಲಿಲ್ಲ. ಅವನಿಗಾಗಿ ವಾಕ್ಯ ಹೇಳ್ತದೆ, ಏನೇನ್ ಅನ್ನುವ ಸುಂದರ ತೋಟವನ್ನ ಭೂಮಿಯಲ್ಲಿಯೇ ಸಪರೇಟ್ ಆಗಿ ನಿರ್ಮಾಣ ಮಾಡಿದ್ರಂತೆ. ಏನ್ ಮಾಡಿದ್ರು? ಭೂಮಿಯಲ್ಲಿ ಸೃಷ್ಟಿ ಮಾಡಿ ಅವನನ್ನು ಬಿಡ್ಲಿಲ್ಲ. ಹೋಗು, ನೀನ್ ಯಾವ ಮೂಲೆಗೆ ಹೋಗ್ತೀಯ ಹೋಗು. ನೀನ್ ಇರಾಕಲ್ಲಿ ಇದೆಯಾ, ಇರಾನ್ಗಾದ್ರೂ ಹೋಗು, ಬೆತ್ಲೆಹೇಮ್ಗಾದ್ರೂ ಹೋಗು, ಭಾರತಕ್ಕೆ ಹೋದ್ರೂ ಹೋಗು ಅಂತೇಳಿ ಬಿಡ್ಲಿಲ್ಲ. ಅವನನ್ನು ಸೃಷ್ಟಿ ಮಾಡಿ ಆ ಸೃಷ್ಟಿಯನ್ನ ಇನ್ನೂ ಬೆಸ್ಟ್ ಆಗಿ ಮಾಡ್ಬೇಕಂತೇಳಿ ದೇವರು ಮನುಷ್ಯನಿಗಾಗಿಯೇ ಏನೇನ್ ತೋಟ ಸೃಷ್ಟಿ ಮಾಡಿದ್ರು. ಅರ್ಥ ಮಾಡ್ಕೊಂಡು, ಭೂಮಿಯಲ್ಲಿ ಏನೇನ್ ತೋಟ ಇರ್ಲಿ ಅಂತೇಳಿ ದೇವರು ಮಾಡ್ಲಿಲ್ಲ. ಮನುಷ್ಯನನ್ನ ಭೂಮಿಯ ಮೇಲೆ ಇಡೋದು ಬೇಡ, ಭೂಮಿಯ ಒಂದು ಭಾಗವಾದ ಒಂದು ಸುಂದರ ತೋಟ. ವಾಕ್ಯ ಹೇಳ್ತದೆ, ಅದನ್ನ ನೋಡಿದ್ರೆ ನಾವು ಪರಲೋಕದಲ್ಲಿ ಇದ್ದಂತೆ. ಅಲ್ಲಿ ಎಂತದಂತ ಹೇಳಿದ್ರೆ, ಒಂದೇ ಗಿಡದಲ್ಲಿ 12 ತರದ ಹಣ್ಣುಗಳು, ಜೀವವುಳ್ಳ ವೃಕ್ಷ, ಜೀವ ಜಲಾಲಿ ದೊರೀತಾ ಇತ್ತಂತೆ. ಅಂತ ಪ್ರದೇಶದಲ್ಲಿ ಯಾರನ್ನಿಟ್ರು ದೇವರು? ಆದಾಮ ಹವ್ವಳನ್ನಿಟ್ರು. ಅರ್ಥ ಆಗ್ತದೆ ವಾಕ್ಯ? ಭೂಮಿಯಲ್ಲೇ ಸೃಷ್ಟಿ ಮಾಡಿದ್ದು ಮನುಷ್ಯನನ್ನ, ಆದ್ರೆ ಭೂಮಿಯ ಎಲ್ಲ ಕಡೆ ದೇವರು ಅವರನ್ನ ಬಿಡ್ಲಿಲ್ಲ. ನಾನು ಸೃಷ್ಟಿ ಮಾಡಿದ ಈ ಸೃಷ್ಟಿ ಇದನ್ನ ಇನ್ನೂ ಬೆಸ್ಟ್ ಆಗಿ ನಾನು ಇಡ್ಬೇಕಂತೇಳಿ ದೇವ್ರು ಏನ್ ಮಾಡಿದ್ರು? ಮನುಷ್ಯನನ್ನ ತಂದು ಏದೇನ್ ತೋಟದಲ್ಲಿ ಇಟ್ರು. ವಾಕ್ಯವನ್ನು ಸರಿಯಾಗಿ ಓದಿ ನೋಡಿ ನೀವು. ಭೂಮಿಯನ್ನು ಸೃಷ್ಟಿ ಮಾಡಿದ್ರು ಮನುಷ್ಯನ ಇರುವುದಕ್ಕಾಗಿ. ಏದೇನ್ ಸೀಮೆ ಅಂತ ವಾಕ್ಯ ಹೇಳ್ತದೆ. ಆ ಸೀಮೆಯಲ್ಲಿ ಏದೇನ್ ತೋಟ ಅಂತೇಳಿ ವಾಕ್ಯ ಹೇಳ್ತದೆ. ನೋಡ್ರಿ, ನಮ್ಮನ್ನ ದೇವರು ಸೃಷ್ಟಿ ಮಾಡಿ ಅಷ್ಟು ಈಸಿಯಾಗಿ ಬಿಡ್ಲಿಲ್ಲ. ಎಲ್ಲೋ ಒಂದು ವನ ಭೂಮಿಯಲ್ಲಿ ಬದುಕೋಗಿ ಅಂತೇಳಿ ಬಿಡ್ಲಿಲ್ಲ, ವನ ಭೂಮಿಯಲ್ಲಿ ಇರು ಅಂತೇಳಿ ಬಿಡ್ಲಿಲ್ಲ. ಅಥವಾ ಏನೋ ಒಂದು ಏನೇನ್ ಸೀಮೆ ಅಂತ ಮಾಡಿದೀನಿ ನಿನಗಾಗಿ, ಯಾವ್ದಾದ್ರೂ ಏರಿಯಾ ತಿರ್ಕೊಂತ ನೀನು ಹೋಗಂತೇಳಿ ಮಾಡ್ಲಿಲ್ಲ. ಬಟ್ ವಾಕ್ಯ ಹೇಳ್ತಾರೆ, ಏನೇನ್ ಸೀಮೆಯಲ್ಲಿಯೇ ಏನೇನ್ ತೋಟದಲ್ಲಿ ನಮ್ಮನ್ನ ಬಿಟ್ಟರಂತೆ. ಹಲ್ಲೆಲೂಯ. ಎಂತ ಒಳ್ಳೆ ದೇವರು. ಆದ್ರೆ ಏನಾಯ್ತು ಗೊತ್ತಾ ಪರಿಸ್ಥಿತಿ? ಆದಾಮನನ್ನು ಸೃಷ್ಟಿ ಮಾಡಿ ಬಿಟ್ಟ ನಂತರ ಅವನು ವಾಕ್ಯ ಹೇಳ್ತದೆ, ಏನೇನ್ ತೋಟವನ್ನು ಅನುಭವಿಸ್ತಾ ಇದ್ದ, ಅದರ ಜೊತೆಗೆ ದೇವರ ಸಹವಾಸವನ್ನು ಅನುಭವಿಸ್ತಾ ಇದ್ದ. ಎರಡು ಕಾರ್ಯಗಳು ಅವನಲ್ಲಿತ್ತು. ಒಂದು ಏನಿತ್ತು? ಏನೇನ್ ತೋಟ ಇತ್ತು. ಎರಡನೇದಾಗಿ ದೇವರ ಸಹವಾಸ ಅವನ ಜೊತೆ ಇತ್ತು. ದೇವರ ಜೊತೆ ನಡೀತಾ ಇದ್ರಂತೆ, ದೇವರ ಜೊತೆ ಮಾತಾಡ್ತಾ ಇದ್ರಂತೆ, ದೇವರು ಅಲ್ಲಿ ವಾಸ ಮಾಡ್ತಾ ಇದ್ರು. ಹಲ್ಲೆಲೂಯ.
ಪರಲೋಕದ ದೇವರು ಅರ್ಥ ಮಾಡ್ಕೊಂಡ್ರಿ, ಪರಲೋಕದಲ್ಲಿ ಆತನಿಗೆ ಮಹಿಮೆ ಇದೆ, ಘನತೆ ಇದೆ. ಆಗ ಅದೆಲ್ಲ ಬಿಟ್ಟು ಎಲ್ಲಿ ಬರ್ತಿದ್ರಂತೆ? ವಾಸ ಮಾಡೋದಕ್ಕಾಗಿ, ಇರೋದಕ್ಕಾಗಿ ಏದೇನ್ ತೋಟಕ್ಕೆ ಬರ್ತಿದ್ರಂತೆ. ಆದ್ರೆ ಏನಾಯ್ತು ಗೊತ್ತಾ? ಒಂದು ದಿನ ಆದಾಮನ ಅವಿಧೇಯತೆ ಆ ತೋಟವನ್ನು ಮತ್ತು ದೇವರ ಸಹವಾಸವನ್ನ ಕಿತ್ತುಕೊಂಡಿತ್ತು. ಹಲ್ಲೆಲೂಯಾ, ಇದ್ದೀರಾ? ಹಲ್ಲೆಲೂಯಾ. ಆದಂತ ಒಂದು ಭಯಂಕರವಾದ ಘಟನೆ ಗೊತ್ತಾ? ಆದಾಮನಿಗೆ ಕೊಟ್ಟಂತ ಒಂದೇ ಒಂದು ಮಾತನ್ನ ಆದಾಮ ನೆರವೇರಿಸಲಿಕ್ಕೆ ಆಗಲಿಲ್ಲ. ಅಪ್ಪ, ನೀನ್ ಏನಾದ್ರು ತಿನ್ನೋ, ಯಾವ ಹಣ್ಣನ್ನಾದ್ರೂ ನೀನ್ ತಿನ್ನೋ, ಎಲ್ಲಾದ್ರೂ ಹೋಗಿ ನಿನ್ ಜೀವ ಜಲವನ್ನ ಕುಡಿ, ಆದ್ರೆ ಒಂದೇ ಒಂದು ಮರದಲ್ಲಿರುವ ಹಣ್ಣನ್ನು ಮಾತ್ರ ತಿನ್ನಬೇಡ. ಆದ್ರೆ ಆದಾಮ ಮಾಡಿದ್ದು ಅದು ಒಂದೇ ತಪ್ಪು. ವಾಕ್ಯ ಹೇಳುತ್ತದೆ, ಅವನು ಯಾವಾಗ ದೇವರ ಮಾತನ್ನು ಮೀರಿದನೋ ಭೂಮಿಗೆ ಶಾಪ ಬಂತು ಅಂತ ವಾಕ್ಯ. ಹಲ್ಲೆಲೂಯಾ. ಭೂಮಿಗೆ ಏನ್ ಬಂತಂತೆ? ಶಾಪ ಬಂತು. ಶಾಪ ಬಂದ ನಂತರ ದೇವರು ಮನುಷ್ಯನ ನೀನು ಉತ್ಪತ್ತಿಯಾದ ಭೂಮಿಯಲ್ಲಿ, ವಾಕ್ಯ ಹಂಗೆ ಹೇಳ್ತದೆ, ಮನೆಗೆ ಓದಿ ನೋಡ್ರಿ, ನೀನು ಉತ್ಪತ್ತಿಯಾದ ಭೂಮಿಯಲ್ಲಿ ಬೆವರು ಸುರಿಸಿ ವ್ಯವಸಾಯ ಮಾಡಂತೇಳಿ ಭೂಮಿಗೆ ಬಿಟ್ರಂತೆ. ಏನೇನ್ ತೋಟ ಮರೆ ಮಾಡಿದ್ರಂತೆ. ಬಟ್ ಅದಕ್ಕಿಂತ ಮುಂಚೆ ಏನ್ ಮಾಡಿದ್ರು ದೇವರು? ಭೂಮಿಯಲ್ಲಿ ಅವರನ್ನು ಬಿಟ್ಟಿಲ್ಲ, ಏನೇನ್ ತೋಟದಲ್ಲಿ ಇಟ್ಟಿದ್ರು. ಎಂತ ಒಳ್ಳೆಯ ದೇವರು. ಮನುಷ್ಯನನ್ನ ಸೃಷ್ಟಿ ಮಾಡೋದು ಮಾತ್ರ ಅಲ್ರಿ, ಅವನನ್ನು ಹೆಂಗೆ ಸಾಕಬೇಕು, ಎಲ್ಲಿ ಇಡಬೇಕು, ಅವನನ್ನು ಎಷ್ಟು ಬೆಸ್ಟ್ ಆಗಿ ಇಡಬೇಕಂತ ಹೇಳಿ ಆತನ ಯೋಚನೆ ಮಾಡಿದ್ದಾರೆ. ಏ ಆದಾಮ, ನಿನಗಾಗಿ ಭೂಮಿನ ಸೃಷ್ಟಿ ಮಾಡಿದ್ದೇನೆ, ಅದ್ರಲ್ಲಿ ಮತ್ತೆ ಬೆಸ್ಟ್ ಬೇಕಾ? ಹಂಗಲ್ಲ, ನೀನ್ ನನ್ನ ಸೃಷ್ಟಿ, ನೀನ್ ಬೆಸ್ಟ್ ಆಗಿರ್ಬೇಕಂತೇಳಿ ಸುಂದರವಾದ ತೋಟ, ಹೂಗಳು, ಗಿಡಗಳು, ಅಂದ ಚಂದವಾದ ಆ ಗಾರ್ಡನ್ ನಲ್ಲಿ ಅವನನ್ನ ಬಿಟ್ಟು ನೀನು ಓಡಾಡು, ಅನುಭವಿಸಿ. ಹಲ್ಲೆಲೂಯಾ. ಅದು ಒಂದು ಅವಿಧೇಯತೆ ಏನಾಯ್ತು? ಅವನನ್ನ ದೇವರಿಂದ ದೂರ ಮಾಡಿ. ಈಗ ವಾಕ್ಯ ಹೇಳ್ತದೆ, ಏದೇನ್ ತೋಟವನ್ನ ದೇವರ ಮರೆ ಮಾಡಿ ಎಲ್ಲಿ ಹಾಕಿದ್ರು? ಎಲ್ಲಿ ಹಾಕಿದ್ರು? ಭೂಮಿಯ ಒಳಗಡೆ ಬಿಟ್ರು. ನೀನ್ ಯಾವ ಭೂಮಿಯಲ್ಲಿ ಉತ್ಪತ್ತಿಯಾಗಿದ್ದೀಯೋ ಅದನ್ನೇ ಉಳುಮೆ ಮಾಡು, ಅದೆಲ್ಲ ನೀನ್ ಬದುಕು ಅಂತೇಳಿ ಹೇಳಿ ಅವನನ್ನ ಕಳಿಸಿದ್ರು. ಈಗ ಗಮನಿಸ್ರಿ, ದೇವರು ಆದಾಮನ ಜೊತೆ ನಡೀತಾ ಇದ್ದಾರ? ನಡೀತಾ ಇಲ್ಲ. ನೀವು ವಾಕ್ಯವನ್ನು ಮುಂದೆ ಓದಿ ನೋಡ್ರಿ, ಆದಾಮನ ಜೊತೆ ಎಲ್ಲೂ ಮಾತಾಡಿಲ್ಲ. ಹಲ್ಲೆಲೂಯಾ. ಆದಾಮನ ಆಮೇಲೆ ಕಾಯಿನ ಹೇಬೇಲಿನ ಜೊತೆ ಆತನ ಕಮ್ಯುನಿಕೇಶನ್ ಆರಂಭ ಆಯ್ತು. ಆತನ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಯಾವಾಗ ಭೂಮಿಗೆ ಶಾಪ ಬಂತಲ್ಲ, ಶಾಪದ ಭೂಮಿಯಲ್ಲಿ ಆದಾಮ ಬಿದ್ದ. ಅವಿಧೇಯತೆ ಆದ ಮಾರನೆಯ ಕ್ಷಣವೇ ಭೂಮಿಗೆ ಶಾಪ ಬಂತು. ಈಗ ಏದೇನ್ ತೋಟದಲ್ಲಿ ಇಲ್ಲ, ದೇವರು ವಾಸ ಮಾಡೋ ತೋಟದಲ್ಲಿ ಆದಾಮ ಇಲ್ಲ, ದೇವರು ತಿರುಗಾಡುವ ತೋಟದಲ್ಲಿ ಆದಾಮ ಇಲ್ಲ, ದೇವರ ಅನ್ಯೋನ್ಯತೆಯ ತೋಟದಲ್ಲಿ ಆದಾಮ ಇಲ್ಲ. ಎಲ್ಲಿದ್ದಾನೆ? ಶಾಪಗ್ರಸ್ತವಾದ ಭೂಮಿಯಲ್ಲಿ ಆದಾಮ ಇದ್ದಾನೆ. ಸರಿ, ತೋಟ ಹೋಯ್ತು. ಹಾಗಾದ್ರೆ ದೇವರ ಅನ್ಯೋನ್ಯತೆಯನ್ನು ಕಳ್ಕೊಂಡ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಪಾಪ ಅನ್ನುವಂಥದ್ದು ಎಷ್ಟು ಆಶೀರ್ವಾದಗಳನ್ನು ಕಿತ್ತುಕೊಳ್ತದೆ ಗೊತ್ತಾ? ಸೃಷ್ಟಿಯ ಒಂದು ಆಶೀರ್ವಾದ, ನನ್ನ ನಿರ್ಮಾಣವೇ ಒಂದು ಆಶೀರ್ವಾದ. ಈ ನಿರ್ಮಾಣಕ್ಕಾಗಿ ಇನ್ನೊಂದನ್ನ ನಿರ್ಮಾಣ ಮಾಡಿ ದೇವರು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದೆಂತ ಆಶೀರ್ವಾದ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಮ್ಮೆಲ್ಲರಿಗೂ ಒಳ್ಳೆಯ ಸುಂದರವಾದ ಭವಿಷ್ಯತ್ತನ್ನು ದೇವರು ಇಟ್ಟಿದ್ದಾರೆ. ಆ ಆತ್ಮಿಕವಾದ ಜೀವಿತದಲ್ಲಿ ಕರ್ತನನ್ನ ನಂಬಿ ವಾಕ್ಯಗಳಿಂದ ನಡೆಯುವ ನಮಗೆ ಸುಂದರವಾದ ಬದುಕನ್ನು ಇಟ್ಟಿದ್ದಾರೆ. ನಿಮ್ಗೆ ಗೊತ್ತಾ? ನೀವು ಬೆಂಗಳೂರು ಆ ಕಡೆ ಈ ಕಡೆ ಸ್ಟಡೀಸ್ ಅದು ಇದು ಅಂತೇಳಿ ಹೋಗ್ರಿ, ಆ ಕಡೆ ಬೇರೆ ಪ್ರಪಂಚನೇ ಇದೆ. ಆ ಕಡೆ ಬೇರೆ ಪ್ರಪಂಚನೇ ಇದೆ, ಬಹಳ ವಿಚಿತ್ರವಾದ ಪ್ರಪಂಚ. ನಾವು ನೋಡಿದ್ದೀವಿ ಅದನ್ನೆಲ್ಲ, ಅವರ ಮನಸ್ಥಿತಿಗಳು. ಆದ್ರೆ ಇಲ್ಲಿರುವಂತ ಒಂದು ವಾತಾವರಣ ಇದೆಯಲ್ಲ, ಇಂಥದ್ದು ಎಲ್ಲೂ ಸಿಗಲ್ಲ. ಇಂಥ ಸಮಾಧಾನ, ಇಂಥ ಅನ್ಯೋನ್ಯತೆ, ಇಂಥ ಪ್ರೀತಿ, ಇಂಥ ಸಂಭ್ರಮಗಳು, ಒಬ್ಬರಿಗೊಬ್ಬರು ಮಾತಾಡುವುದು, ವಂದಿಸುವುದು, ಇದು ಎಲ್ಲೂ ಸಿಗೋದಿಲ್ಲ. ಇದು ಸಿಗೋದಾದ್ರೆ ಒಬ್ಬರ ಹತ್ರನೇ. ಅದು ಯಾರು ಕ್ರಿಸ್ತನನ್ನು ಅಂಗೀಕಾರ ಮಾಡಿ ಆತನ ನಾಮದೊಳಗಡೆ ಅವರು ಗುಂಪಾಗಿ ಸೇರಿ ಬರ್ತಾರೋ ಅಲ್ಲಿ ಮಾತ್ರವೇ ಅದು ಸಿಗ್ತದೆ. ಹಲ್ಲೆಲೂಯಾ. ಹಾಗಾಗಿ ದೇವರು ನಮಗೆಲ್ಲ ಒಂದು ಬೆಸ್ಟ್ ಆಗಿ ಇಟ್ಟಿದ್ದಾರೆ. ಆತನನ್ನು ಯಾರು ನಂಬುತ್ತಾರೋ, ಅಂಗೀಕಾರ ಮಾಡ್ತಾರೋ ಅವರಿಗೊಂದು ಬೆಸ್ಟ್ ಆಗಿ ದೇವರು ಇಟ್ಟಿದ್ದಾರೆ. ಅದನ್ನು ನಾವು ಅನುಭವಿಸ್ತೇವೆ. ಆದ್ರೆ ಯಾವಾಗ ಪಾಪ ಅನ್ನುವುದು ನಮ್ಮೊಳಗೆ ಬರುತ್ತದೋ ಕಳ್ಕೊಳ್ತೇವೆ. ಪಾಪ ಮಾಡುವ ವ್ಯಕ್ತಿ ದೇವರ ಸಮ್ಮುಖದಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಮಾಡುವಂತ ಮನುಷ್ಯ ದೇವರ ಕಾರ್ಯಗಳಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ, ಕಳ್ಕೊಳ್ತಾನೆ ಅವನು. ಆದಾಮನ ಹಾಗೆ. ಹಾಗಾದ್ರೆ ಈಗ ನಮ್ಮ ಮುಂದೆ ಇರುವ ಸವಾಲುಗಳೇನು? ನಮ್ಗೆ ಯಾರು ಬೇಕು? ನಮಗೆ ಯೇಸು ಬೇಕು, ನಮಗೆ ದೇವರು ಬೇಕು. ಎರಡನೇದಾಗಿ ಏನ್ ಬೇಕು? ಆತನಿರೋ ಸ್ಥಳ ಬೇಕು. ಆದಾಮನು ಇವತ್ತು ನಾವಿರೋ ಸ್ಥಿತಿಗೆ ಏನ್ ಕಾರಣ ಆಗಿದ್ದಾನೋ? ಹಲ್ಲೆಲೂಯಾ. ಆ ಏದನ್ ತೋಟ ನಮಗ್ ಬೇಕ್ರಿ, ಆ ಯೇಸು ಸ್ವಾಮಿ ಅನ್ಯೋನ್ಯತೆ ನಮಗ್ ಬೇಕ್ರಿ. ಬರೀ ಆದಾಮ ನಡೆದಲ್ಲ, ನಾವು ನಡಿಬೇಕಲ್ಲ. ಹಲ್ಲೆಲೂಯಾ. ನಾವು ದೇವರ ಸೃಷ್ಟಿನೇ ಅಲ್ಲ,
ಬರೀ ಆದಾಮ ನಡೆದು ಅವನ ಕತೆ ಮುಗೀತು. ಅಲ್ಲಪ್ಪ ಆದಾಮ ದೇವರನ್ನು ನೀನ್ ನೋಡ್ದೆ, ಅಲ್ಲಪ್ಪ ಆದಾಮ ದೇವರ ಜೊತೆ ನೀನ್ ನಡೆದೆ, ಮತ್ ನಾವು ಆತನ ಸೃಷ್ಟಿ ನಾವು ನಡಿಬಾರ್ದ? ನಾವು ನಡಿಲೇಬೇಕು. ಆ ತೀರ್ಮಾನ ಯಾವಾಗ ಮನುಷ್ಯನಲ್ಲಿ ಬರ್ತದೋ ಅವಾಗ ಕ್ರಿಸ್ತನ ಜನನದ ಸಂದೇಶ ಅವನಿಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಇದ್ದೀರ ಆದಾಮನೇ ನೀನೇನ್ ಮಾಡಿದೆ? ಆದಿಯಲ್ಲಿ ನೀನ್ ದೇವರ ಸೃಷ್ಟಿ, ನೀನ್ ಅನುಭವಿಸ್ದಪ್ಪ ಏದನ್ ತೋಟ, ನೀನ್ ಅನುಭವಿಸ್ದಪ್ಪ ದೇವರ ಒಂದು ಅನ್ಯತೆ, ನಾನು ಅನುಭವಿಸ್ತಾ ಇದ್ದೀನಲ್ಲ, ದುಡಿತಾ ಇದ್ದೀನಿ ನಾನು ದೇವರ ಸೃಷ್ಟಿ. ವರ್ಷಕ್ಕೆ ಬರೀ 12 ತಿಂಗಳು ಪೇಮೆಂಟ್ ತಗೊಂಡ್ರು ಸಾಲ್ತಾ ಇಲ್ಲ. ಭಯಂಕರವಾದ ಕಷ್ಟದ ಭೂಮಿಯಲ್ಲಿ, ಕಷ್ಟದ ಲೋಕದಲ್ಲಿ ಬದುಕ್ತಾ ಇದ್ದೇನೆ. ನನಗೂ ಬೇಕು ದೇವರ ನಿಲ್ಲುತ್ತೆ, ನನಗೂ ಬೇಕಾ ಏದೇನ್ ತೋಟದ ಅನುಭವ. ಹಲ್ಲೆಲೂಯಾ. ಆ 2 ಸವಾಲುಗಳನ್ನು ಇಟ್ಟುಕೊಂಡು ಇವತ್ತು ದೇವರ ವಾಕ್ಯ ಕೇಳೋಣ. ನಮ್ಗೆ ಬೇಕಾಗಿರೋದು ಮೊದಲೇ ಯಾರು? ದೇವರು. ಎರಡನೇದಾಗಿ ಏದೇನ್ ತೋಟ. ಹಲ್ಲೆಲೂಯಾ ಅಂತ ಹೇಳಿದ್ರೆ ದೇವರ ವಾಸಸ್ಥಳ ನಮ್ಗೆ ಬೇಕು. ಆಗ ಮನುಷ್ಯ ಅದನ್ನ ಕಳ್ಕೊಂಡು ಬರ್ಲಿಕ್ಕೆ ಆರಂಭ ಮಾಡ್ದ. ಆದಾಮ ಕಳ್ಕೊಂಡಲ್ಲ, ಹೇಗೆಲ್ಲ ಪಡ್ಕೊಳ್ತಾ ಹೋದ ಅದನ್ನ. ಆದ್ರೆ ಸಡನ್ ಆಗಿ ಕಾಯಿನ ಬಂದು ಮತ್ತೆ ಅದನ್ನ ಕೆಡಿಸಿದ. ಹಾಗೆ ಮನುಷ್ಯನಿಂದ ಮನುಷ್ಯ ವಾಕ್ಯವನ್ನ ಓದಿ ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ದೇವರಿಗೆ ವಿಧೇಯನಾದ ಮನುಷ್ಯ ವಿರುದ್ಧವಾಗಿ ನಡೆಯಲಿಕ್ಕೆ ಸ್ಟಾರ್ಟ್ ಮಾಡ್ದ. ವಾಕ್ಯವನ್ನು ಇನ್ನೂ ಓದಿ ನೋಡ್ರಿ, ಬೇಕೆಂದು ಕೋಪ ಎಬ್ಬಿಸುವುದಕ್ಕೆ ಆರಂಭ ಮಾಡಿದ ಮನುಷ್ಯ. ಮತ್ತೆ ದೇವರಿಗೆ ಕೋಪವನ್ನು ಎಬ್ಸಿದ್ರೆ ತಗೋಬಾರಪ್ಪ ಏದೇನ್ ತೋಟ ಅಂತ ಹೇಳ್ಬಿಡ್ತಾರ? ಇರ್ಲಿ ಆದ್ರೂ ನಾನು ನಿನ್ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾರ? ನೋಡಿ, ಒಂದು ಸಣ್ಣ 2 ಮಾತುಗಳು ಜಗಳ ಆದ್ರೆ ಮನೇಲಿ ಒಬ್ಬರಿಗೊಬ್ರು ಒಂದೇನೋ ಮಾತಾಡೋದಿಲ್ಲ ನಾವು, ಹೌದಾ? ಮತ್ತು ಅಂತ ಭಯಂಕರವಾದ ತಪ್ಪು ಪಾಪಗಳನ್ನು ಮಾಡಿ ದೇವರೇ ನೀನ್ ನನ್ನ ಜೊತೆ ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ, ದೇವರೇ ನಿನ್ನ ಅನುಭವ ನನಗಿಲ್ಲ ಅಂತಂದ್ರೆ, ಈ ಪ್ರಶ್ನೆ ಸರಿಯಾದದ್ದ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ದೇವರು ನನ್ನ ಜೊತೆ ಯಾಕೆ ಮಾತಾಡ್ತಾ ಇಲ್ಲ? ದೇವರ ಆ ಏದೇನ್ ತೋಟದ ಅನುಭವ ನನಗೆ ಯಾಕಿಲ್ಲ? ಏನೋ ತಪ್ಪಿದೆ, ಏನೋ ತಪ್ಪು ನಡೆದಿದೆ, ಏನೋ ಗಳಿಗೆಗಳು ಭಯಂಕರ ವಿರೋಧವಾಗಿ ನಡೆದಿದೆ. ಅದು ಈಗ ನಮ್ಮ ಗುರಿ ಏನು ಗೊತ್ತಾ? ನಮಗೆ ಯೇಸು ಬೇಕಪ್ಪ, ನಮಗ ಏದೇನ್ ತೋಟದ ಅನುಭವ ಬೇಕು. ಅದನ್ನು ಹೊಂದುವುದಕ್ಕಾಗಿ ಮನುಷ್ಯ ಹಾತೊರೆಯುವಂತ ದಿನಗಳು ಯಾವಾಗ ಬಂತೋ, ಅದನ್ನ ಬಯಸುವಂತ ದಿನಗಳು ಯಾವಾಗ ಬಂತೋ, ಮಲಾಖಿಯನ ಗ್ರಂಥ ಬರ್ತದೆ. ಮಲಾಖಿಯನ ಗ್ರಂಥ ಬಂದಾದ ನಂತರ ಜನರಿಗೆ ದಾಹ ಹೆಚ್ಚಾಗ್ತದೆ. ಏನ್ ದಾಹ ಅಂತ ಹೇಳಿದ್ರೆ, ಈ ಲೋಕ ಭಯಂಕರವಾಗಿ ಕೆಟ್ಟೋಗಿದೆ, ಲೋಕ ಭಯಂಕರವಾಗಿ ಹಾಳಾಗಿದೆ. ಹಾಗಾದ್ರೆ ಈ ಭಯಂಕರವಾದ ಲೋಕದಲ್ಲಿರುವ ನಾವುಗಳು ಆ ಪರಲೋಕ ಪಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಆ ಏದೇನ್ ತೋಟ ಪಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಮನುಷ್ಯನಿಗೆ ದೇವರು ಭಯ ಭಕ್ತಿಯನ್ನು ಕೊಟ್ಟಿದ್ದ. ಗಮನಿಸ್ರಿ, ಭಯ ಭಕ್ತಿಯನ್ನು ಕೊಟ್ಟಿದ್ದ. ಆದ್ರೆ ಭಯ ಭಕ್ತಿಯನ್ನು ಮನುಷ್ಯ ಪದ್ಧತಿಯಾಗಿ ಮಾಡಿದ. ಹಿಂಗೆ ನಾನು ಹೇಳ, ಭಾನುವಾರ ಆರಾಧನೆಗೆ 10 ಗಂಟೆಗೆ ಆಲಯಕ್ಕೆ ಬನ್ರಿ ಅಂತ ಹೇಳಿ ಸ್ವಾಮಿ ಹೇಳಿದ್ರು. ನೋಡಿ, ಯಾವುದೇ ಕೆಲಸಗಳನ್ನ ಮಾಡ್ಬೇಡ್ರಿ, ಆಲಯಕ್ಕೆ ಬನ್ರಿ, ಆರಾಧನೆ ಮಾಡ್ರಿ. ಆದ್ರೆ ಮನುಷ್ಯ ಏನ್ ಮಾಡ್ದ ಗೊತ್ತಾ? ಅದನ್ನ ಪದ್ಧತಿಯಾಗಿ ಮಾಡ್ಕೊಂಡೆ. ಹೆಂಗೆ ಪದ್ಧತಿಯಾಗಿ ಅಂತ ಹೇಳಿದ್ರೆ, ನಾನು ದೇವರನ್ನ ನೋಡ್ಬೇಕು, ದೇವರ ವಾಕ್ಯ ಕೇಳಬೇಕು, ದೇವರಲ್ಲಿ ಬೆಳಿಬೇಕು ಅನ್ನುವ ಮೈಂಡ್ ಸೆಟ್ ಹೋಗಿ ಭಾನುವಾರ ನಮ್ಮ ಕ್ರೈಸ್ತರಿಗಿಟ್ಟಂತ ದಿನ, ಭಾನುವಾರ ರಜೆ ದಿನ, ಭಾನುವಾರ 10 ಗಂಟೆಗೆ ಚರ್ಚ್ ಇರ್ತದೆ. ಸೋಮವಾರ ಇಲ್ಲಿ ಇರ್ತದ, ಸೋಮವಾರ ಮಂಗಳವಾರ ಅಲ್ಲಿ ಇರ್ತದ, ಬುಧವಾರ ಈ ಮೂಲೆಯಲ್ಲಿ ಇರ್ತದ, ಇಲ್ಲಿ ಎಲ್ಲಿ ಇರ್ತದೆ, ಯಾವಾಗ ಇರ್ತದೆ? ಭಾನುವಾರ ಮೈಂಡ್ ಸೆಟ್ ಬಂದ. ದೇವರು ಕೊಟ್ಟಂತ ಭಯ ಭಕ್ತಿಯಿಂದ ಜೀವಿಸ್ಲಿ ಅಂತೇಳಿ ಕೊಟ್ಟಂತ ಕಟ್ಟಳೆಗಳು, ಅನೇಕ ಕಾರ್ಯಗಳನ್ನ ಮನುಷ್ಯ ಪದ್ಧತಿಯಾಗಿ ಮಾರ್ಪಾಡು ಮಾಡ್ಕೊಂಡ. ಇದರ ನಿಮಿತ್ತ ದೇವರಿಗೆ ಬೇಜಾರಾಯಿತು. ನಾನು ಮುಂಜಾನೆ ಒಂದು ಕಡೆ ವಾಕ್ಯ ಹೇಳುವಾಗ ಅದನ್ನೇ ಹೇಳಿದೆ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಒಂದು ವಾಕ್ಯ ಹೇಳ್ತದೆ. ಅಲ್ಲಿ ದೇವರು ಮಾತಾಡ್ತಾರೆ ಮನುಷ್ಯನನ್ನು ನೋಡಿ, ಮನುಷ್ಯರೇ, ನಾನು ನಿಮಗೆ ಕೊಟ್ಟಿದ್ದೇನೆ, ನೀವು ಮಾಡ್ತಾ ಇರೋದೇನು? ನೀವು ಇರುವ ಕ್ರಮ ಪದ್ಧತಿಗಳಿಗೆ ಪಡುವಂತ ತೋರಿಸುವಂತ ಭಕ್ತಿ, ಅದಕ್ಕೆ ಒಳಗಾದಂತ ರೀತಿ ನೋಡೋದಾದ್ರೆ, ಆ ಪದ್ಧತಿ ನನಗಿಂತಲೂ ಬರೀ ಪದ್ಧತಿಗಳಿಗೆ ಒಳಗಾಗಿದ್ದೀರಿ ನೀವು, ನನಗಿಂತಲೂ ಬರೀ ಕ್ರಮಕ್ಕೆ ಒಳಗಾಗಿದ್ದೀರಿ. ಏನೋ ಚರ್ಚೆಗೆ ಹೋಗ್ಬೇಕಪ್ಪ, ಏನೋ ಮಾಡ್ಬೇಕಪ್ಪ, ಏನೋ ಇದೆ ನಮಗಾಗಿದ್ದದ್ದು, ನಮಗ ಅನಿವಾರ್ಯ, ಬೇರೆ ಹಾದಿ ಇಲ್ಲ. ಕ್ರಿಸ್ಮಸ್ ಒಂದೇ ಹಬ್ಬ, ದೊಡ್ಡ ಹಬ್ಬ, ಮಾಡ್ಲೇಬೇಕು. ಹಲ್ಲೆಲೂಯಾ ಅಂತ ಹೇಳಿದ್ರೆ ಡಿಸೆಂಬರ್ 25 ನಮಗೊಂದು ಹಬ್ಬ. ಅದರಲ್ಲಿ ಚೆನ್ನಾಗಿ ಅಡಿಗೆ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಅವರಿವರನ್ನು ಕೆರೆಸಬೇಕು. ಅವತ್ತು ಒಂದು ದಿನ ಹೊಸ ಬಟ್ಟೆಯಲ್ಲಿ ಕಳಿಬೇಕು. ಹಲ್ಲೆಲೂಯಾ. ಭಯ ಭಕ್ತಿಗಾಗಿ ಕೊಟ್ಟಂತ ದಿನಗಳನ್ನ ನಾವೇನ್ ಮಾಡ್ಕೊಂಡ್ವಿ? ಪದ್ಧತಿಗಳಾಗಿ ಮಾಡಿದ್ವಿ. ಈ ಪದ್ಧತಿಗಳಿಂದ ಮನುಷ್ಯರು ಬೇಸತ್ರು. ಈ ಲೋಕದ ಅನೇಕ ನಡತೆ ಕಾರ್ಯಗಳಿಂದ ಮನುಷ್ಯರು ಬೇಸತ್ರು. ಅದಕ್ಕಾಗಿ ದೇವರು 400 ವರ್ಷ ಮನುಷ್ಯನ ಜೊತೆ ಮಾತಾಡ್ಲಿಲ್ಲ. ಹಲ್ಲೆಲೂಯಾ, ಮಾತಾಡ್ಲಿಲ್ಲ.
ಹಾಗಾದ್ರೆ ಮನುಷ್ಯನಿಗೆ ಒಂದು ದಾಹ ಬಂತು. ಏನ್ ದಾಹ? ಆದಾಮನ ಅನುಭವ ನಮಗಾಗ್ಬೇಕು. ನಾವು ದೇವರನ್ನು ನೋಡ್ಬೇಕು. ಎರಡನೇದಾಗಿ ಆ ಏದೆನ್ ತೋಟದ ಅನುಭವ ನಮಗಾಗ್ಬೇಕು. ಇದರ ದಾಹ ಯಾವಾಗ ಮನುಷ್ಯನಿಗೆ ಬಂತೋ, ಈ ದಾಹವನ್ನು ನೀಗಿಸುವುದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದ. ಹಲ್ಲೆಲೂಯಾ. ಅದೇ ಶುಭ ಸಮಾಚಾರ. ಆದಾಮನಿಗೆ ತಿರುಗಿ ತೋಟ ಕೊಡ್ಲಿಲ್ಲ. ಆದಾಮ ತಿರುಗಿ ದೇವರ ಹಣ್ಣಿನ ತೆನೆಯನ್ನು ಕೊಡ್ಲಿಲ್ಲ. ಆದಾಮನ ನಂತರ ಬಂದ ಸಂತತಿಗಳು ನಿನಗೆ ಕೊಡ್ಲಿಲ್ಲ. ಪ್ರವಾದಿಗಳು ನಿನಗೆ ಕೊಡ್ಲಿಲ್ಲ. ಯಾಜಕರು ನಮಗೆ ಕೊಡ್ಲಿಲ್ಲ. ಹಲ್ಲೆಲೂಯಾ. ಎಂತೆಂತ ಅಧಿಕಾರಿಗಳು, ರಾಜರು, ಅರಸರುಗಳು ಯಾರು ಬಂದ್ರು ತೋಟ ನಮಗೆ ಕೊಡ್ಲಿಲ್ಲ ರೀ. ದೇವರ ಹಣ್ಣಿನ ನಮಗೆ ಕೊಡ್ಲಿಲ್ಲ. ಆದ್ರೆ ಯಾವಾಗ ಕ್ರಿಸ್ತನ ಜನನವಾಯಿತು, ಹಲ್ಲೆಲೂಯಾ, ಯಾವಾಗ ಯೇಸು ಮನುಷ್ಯನಾಗಿ ಲೋಕಕ್ಕೆ ಬಂದನು, ಕೆಲವು ವಾಗ್ದಾನ ತೀರ್ಮಾನಗಳನ್ನು ಹಿಡ್ಕೊಂಡು ಬಂದ. ಆ ತೀರ್ಮಾನಗಳು ಏನು ಗೊತ್ತಾ? ದೇವರಿಂದ ದೂರವಾದ ಮನುಷ್ಯನನ್ನ ಒಂದು ಮಾಡಬೇಕು. ಹಲ್ಲೆಲೂಯಾ. ಕಳಕೊಂಡ ಆ ತೋಟವನ್ನ, ಆ ಹಾಲು ಜೇನು ಹರಿಯುವ ಒಂದೇ ಮರದಲ್ಲಿ 12 ತರದ ಹಣ್ಣುಗಳನ್ನು ಬಿಡುವ, ಜೀವ ಜಲದ ನೀರನ್ನು ಕುಡಿಯುವ ಆ ಲೋಕವನ್ನ ಇವರಿಗಾಗಿ ನಾನು ಕೊಡಬೇಕನ್ನುವ ಈ 2 ತೀರ್ಮಾನಗಳಿಂದ ಯೇಸು ಈ ಲೋಕಕ್ಕೆ ಮನುಷ್ಯನಾಗಿ ಬಂದ. ಹಲ್ಲೆಲೂಯಾ. ಇದ್ದೀರಾ? ಹಲ್ಲೆಲೂಯಾ. ಒಂದು ವಾಕ್ಯವನ್ನು ನಾವು ಓದೋಣ, ಗಮನಿಸಿ. ಒಂದು ವಾಕ್ಯವನ್ನು ನಾವು ಓದೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ 5 ಮತ್ತು 6ನೇ ವಚನ. ಯೆರೆಮೀಯನ ಪ್ರವಾದನೆ ಗ್ರಂಥ 27, 5 ಮತ್ತು 6ನೇ ವಚನ. ಬೇಗನೆ ಯೆರೆಮೀಯ 27, 5 ಮತ್ತು 6ನೇ ವಚನ. ಗಮನಿಸ್ರಿ, ದೇವರು ಹೇಳುವಂತ ಒಂದು ಮಾತು ಏನು? ನಾನೇ ಕೈ ನೀಡಿ ನನ್ನ ಮಹಾಶಕ್ತಿಯಿಂದ. ಯಾರು ಸೃಷ್ಟಿ ಮಾಡಿಲ್ಲ ಲೋಕವನ್ನ. ದೇವರು ಹೇಳ್ತಾ ಇದ್ದಾರೆ, ದೇವರೇ ಅಚ್ಚಾಗಿ ಬಂದಿದ್ದದು. ನಾನೇ ನನ್ನ ಕೈ ನೀಡಿ ನನ್ನ ಮಹಾಶಕ್ತಿಯಿಂದ ಲೋಕವನ್ನು, ಭೂಮಿಯನ್ನು, ಅದರ ಮಾನವರನ್ನು, ಪಶುಗಳನ್ನು ಸೃಷ್ಟಿಸಿದ್ದೇನೆ. ಅರ್ಥ ಆಗ್ತಾ ಇದ್ದೀರಾ? ಸೃಷ್ಟಿ ಮಾಡಿದ್ಯಾರು? ದೇವರು. ಸೃಷ್ಟಿ ಮಾಡಿದ್ಯಾರು? ದೇವರು. ಹಾಗಾದ್ರೆ ನಾನು ಇನ್ನೊಂದು ವಾಕ್ಯವನ್ನು ನಿಮಗೆ ತೋರಿಸ್ತೇನೆ. ಮತ್ತಾಯ 4ನೇ ಅಧ್ಯಾಯ. ನಾವು ಮತ್ತಾಯನ ಗ್ರಂಥಕ್ಕೆ ಬರೋಣ. ಮತ್ತಾಯ 4ನೇ ಅಧ್ಯಾಯಕ್ಕೆ ಬಂದಾಗ ಸೃಷ್ಟಿ ಮಾಡಿದ ದೇವರು. ಆದ್ರೆ ಈಗ ಲೋಕ ಎಲ್ಲಿ ಹೋಗಿದೆ ನಾವು ಅದನ್ನು ನೋಡೋಣ. ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 8ನೇ ವಚನ. ಸೈತಾನನು, ಗಮನಿಸ್ರಿ, ಸೈತಾನನು ಏನ್ ಮಾಡಿದ? ಆತನನ್ನ ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಇದೆಂತ ತಮಾಷೆ. ಯಾರಿಗೆ ತೋರಿಸ್ತಾ ಇದ್ದಾನೆ? ಸೈತಾನನು ಸೃಷ್ಟಿ ಮಾಡಿದ ಕೈಗಳಿಗೆ ತೋರಿಸ್ತಾ ಇದ್ದಾನೆ. ಏನ್ ಹೇಳಿದ್ರು ಸ್ವಾಮಿ? ನಾನೇ ನನ್ನ ಕೈ ನೀಡಿ ನನ್ನ ಮಹಾಶಕ್ತಿಯಿಂದ ಲೋಕವನ್ನು, ಅದರ ಮಾನವರನ್ನು, ಅಲ್ಲಿರುವ ಪಶುಗಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ನನಗೆ ಇಷ್ಟವಾದವರಿಗೆ ಅದನ್ನು ಕೊಡ್ತೀನಿ ಅಂತ ಸ್ವಾಮಿ ಹೇಳ್ತಾರೆ. ಆದ್ರೆ ಇಲ್ಲಿ ಸೈತಾನ ಏನ್ ಮಾಡ್ತಾ ಇದ್ದಾನೆ? ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಲೋಕವನ್ನು ತೋರಿಸಿ ಏನ್ ಹೇಳ್ತಿದ್ದಾನೆ? ಅದರ ವೈಭವವನ್ನು, ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ. ಹಲ್ಲೆಲೂಯಾ. ಪ್ರಶ್ನೆ ಏನು ಗೊತ್ತಾ? ಇಲ್ಲಿದ್ದಂತ ಆಸ್ತಿ ಪತ್ರ ಇಲ್ಲಿ ಹೆಂಗೋಯ್ತು ಅಂತೇಳಿ. ಸ್ವಾಮಿ ಹತ್ರ ಇತ್ತು ಆಸ್ತಿ ಪತ್ರ. ಅದನ್ನ ತಂದು ಯಾರಿಗೆ ಕೊಟ್ಟಿದ್ರು? ಆದಾಮನಿಗೆ ಕೊಟ್ಟಿದ್ರು. ನೋಡಪ್ಪ, ಏದೇನ್ ತೋಟ ನಿಂದು, ನೋಡಪ್ಪ ಭೂಮಿ ನಿಂದು. ಭೂಮಿಯಲ್ಲಿ ಆದಾಮ ಅವಳು ನೀವು ಅಷ್ಟೇ ಇರೋದು. ಅನುಭವಿಸ್ರಿ ಭೂಮಿಯನ್ನ, ತಿಂದ್ರೆ ಏನ್ ಬೇಕಾದ್ರು, ಕುಡಿರಿ ಏನ್ ಬೇಕಾದ್ರು, ಎಂತ ಒಳ್ಳೆ ಜೀವನ. ಆದ್ರೆ ಆದಾಮನ ಒಂದು ಪಾಪ ಈ ಭೂಮಿಯನ್ನ ಯಾರ ಕೈಯಲ್ಲಿ ಕೊಟ್ರ? ಆದಾಮ ಯಾರ ಕೈಯಲ್ಲಿ ಕೊಟ್ಟಿದ್ದಾನೆ? ಹಲ್ಲೆಲೂಯಾ. ಇದ್ದೀರಾ? ಯಾರ ಕೈಯಲ್ಲಿ ಕೊಟ್ಟಿದ್ದಾನೆ? ಮತ್ತೆ ಸೈತಾನನ ಕೈಯಲ್ಲಿ ಕೊಟ್ಟಂತ ಈ ಭೂಮಿಯಲ್ಲಿ ನಾವು ಇದ್ದೀವಲ್ಲ, ನಮಗೆ ಏನೇನು ತೋಟ ಬೇಕಂದ್ರೆ ಸಿಗ್ತದ? ಹಲ್ಲೆಲೂಯಾ. ಆ ಹಣ್ಣು ಬೇಕಂದ್ರೆ ಸಿಗ್ತದ? ಆ ನೀರು ಬೇಕಂದ್ರೆ ಸಿಗ್ತದ? ಅದ್ ಹೆಂಗ್ ಪಡ್ಕೊಳ್ಬೇಕು? ನಾವು ಪಡ್ಕೊಳ್ಳುವ ದಾರಿ ನಮಗೆ ಗೊತ್ತಾಗ್ಬೇಕಲ್ಲ. ಸೃಷ್ಟಿ ಮಾಡಿದ ಆತನು ಆ ಸೃಷ್ಟಿಯನ್ನು ಕೊಟ್ಟದ್ದು ಮನುಷ್ಯನಿಗೆ. ಆದ್ರೆ ಮನುಷ್ಯ ಯಾರಿಗೆ ತಗೊಂಡೋಗಿ ಕೊಟ್ಟ?
ಸೈತಾನನಿಗೆ ಕೊಟ್ಟ ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ಯಾವುದಕ್ಕಾಗಿ ಗೊತ್ತಾ? ಯಾವ ಸೈತಾನನು ಕುಯುಕ್ತಿಯಿಂದ ಅದನ್ನ ಕಸಿದುಕೊಂಡಿದ್ದಾನೋ ಅದನ್ನ ದೇವರ ರಕ್ತದಿಂದ ಬಿಡಿಸಿ ನಮಗೆ ಕೊಡುವುದಕ್ಕಾಗಿ. ಹಲ್ಲೆಲೂಯಾ. ಯಾವ ಸೈತಾನನು ತನ್ನ ತಂತ್ರಗಳಿಂದ ಅದನ್ನ ಕಸ್ಕೊಂಡಿದ್ದಾನೋ ದೇವರ ಮಕ್ಕಳಿಗೆ ಅದನ್ನ ಕೊಡೋದಕ್ಕಾಗಿಯೇ ಯೇಸು ಮನುಷ್ಯನ ರೂಪವನ್ನು ಧರಿಸಿ ಲೋಕಕ್ಕೆ ಬಂದ. ಒಂದು ವಾಕ್ಯವನ್ನು ನಾವು ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ ಎಫೆಸ ಅದರ ಮೊದಲನೇ 2ನೇ ಅಧ್ಯಾಯ ಎಫೆಸ 2ನೇ ಅಧ್ಯಾಯ ಅದರ 13ನೇ ವಚನ. ಗಮನಿಸ್ರಿ, ಈಗಲಾದರೂ ಆ ಮೊದಲು ದೂರವಾಗಿದ್ದ ನೀವು ಅಂತ ಹೇಳಿದ್ರೆ ನಾವೆಲ್ಲರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿರಿ ಅಂತ ವಾಕ್ಯ ಹೇಳ್ತದ್ರೆ. ಗಮನಿಸ್ರಿ, ಈಗ ಸೈತಾನನಿಂದ ಯಾವಾಗ ಆದಾಮನ ಅವಿಧೇಯನಾದನಲ್ಲ, ದೇವರಿಗೆ ವಿರುದ್ಧವಾಗಿ ನಿಂತ. ಈಗ ದೇವರು ಒಂದು ಕಡೆ ಮುಖ ಮಾಡಿದ್ರು, ಮನುಷ್ಯ ಒಂದು ಕಡೆ ಮುಖ ಮಾಡ್ದ. ದೇವರಿಗೂ ಮನುಷ್ಯನಿಗೂ ಕಮ್ಯುನಿಕೇಶನ್ ಇಲ್ಲ. ಈಗ ಮೊದಲು ಆ ಏಜೆಂಟ್ ತೋಟದಲ್ಲಿ ಏನ್ ನಡೀತಾ ಇದ್ರಲ್ಲ ಜೊತೆಯಲ್ಲಿ, ಹೆಂಗಿದೆ ಅಲ್ಲವ, ಏನ್ ಮಾಡಿದೆ ಇವತ್ತು, ಎಷ್ಟು ತಿಂದೆ, ಎಷ್ಟು ನೀರು ಕುಡಿದ್ರೆ, ಮತ್ತೆ ಹೆಂಗಿದೆ, ಚೆನ್ನಾಗಿದ್ದಾನೆ ಎಲ್ಲ ಮಾತಾಡ್ತಾ ಇದ್ರು ದೇವರು. ಅದು ಏನಾಯ್ತು, ಈಗ ಕಟ್ಟಾಯ್ತು. ಈಗ ಆದಾಮನನ್ನು ಮಾತಾಡ್ಸೋರಿಲ್ಲ. ಮಾತಾಡ್ಸಿದ್ರೆ ಯಾರು ಮಾತಾಡ್ಸ್ಬೇಕು? ಹವ್ವಳಿ ಮಾತಾಡ್ಸ್ಬೇಕು. ಹವ್ವಳನ್ನ ಯಾರು ಮಾತಾಡ್ಸ್ಬೇಕು? ಆದಾಮ ಮಾತಾಡ್ಸ್ಬೇಕು. ನಾವು 3ನೇ ಸ್ವರ ಕೇಳ್ತಿದೀವಲ್ಲ, ಅದು ಎಲ್ಲಿದೆ ಅಂತಂದ್ರೆ, ಪಾಪ ಮಾಡ್ದಲ್ಲಪ್ಪ, ಕೊಟ್ಬಿಟ್ಟಲ್ಲಪ್ಪ, ದೇವರು ಕೊಟ್ಟಿರುವ ಈ ಅಮೂಲ್ಯವಾಗಿರುವ ಭೂಮಿಯನ್ನ ಸೈತಾನಿಗೆ ಅವಿಧೇಯನಾಗಿ ಕೊಟ್ಬಿಟ್ಟಲ್ಲಪ್ಪ, ಇನ್ ಹೆಂಗ್ ನೀನು ಕೇಳಲಿಕ್ಕೆ ಸಾಧ್ಯ? ಸ್ವರವನ್ನ ವಿಮುಖ ಆದ್ರು ದೇವರು. ಮನುಷ್ಯನಿಗೂ ಮತ್ತು ದೇವರ ಮಧ್ಯದಲ್ಲಿ ಒಂದು ಗೋಡೆ ಬೆಳೀತು. ಈಗ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಮಾಡಲಿಕ್ಕಿರುವ ಕಾರ್ಯ ಏನು ಗೊತ್ತಾ? ಒಂದು, ದೇವರ ಜೊತೆ ನಮ್ಮನ್ನು ಒಂದು ಮಾಡಬೇಕು. 2ನೇದಾಗಿ ಆ ಸುಂದರವಾದ ತೋಟ ಏನಿದೆ ಅಲ್ರಿ, ನಮಗಾಗಿ ಮಾಡಲ್ಪಟ್ಟು ಪ್ರತ್ಯೇಕವಾಗಿ ದೇವರ ಮಕ್ಕಳಿಗಾಗಿ ಭೂಮಿ ಅಲ್ಲ, ಪ್ರತ್ಯೇಕವಾಗಿ ಒಂದು ಮಾಡಲ್ಪಟ್ಟಿದೆ ನೋಡ್ರಿ, ಅದು ನಮಗ್ ಬೇಕಾಗಿರೋದು. ಭೂಮಿ ಅಲ್ಲ ನಮಗ್ ಬೇಕಾಗಿರೋದು. ಭೂಮಿ ಇದೆ, ಇದರಲ್ಲಿ ಜೀವನ ಮಾಡ್ತಾ ಇದೀವಿ ನಾವು. ನಮಗ್ ಬೇಕಾಗಿರೋದೇನು? ಈ ಸ್ವರ್ಗ ಅಂತಾರಲ್ಲ, ಪ್ರತ್ಯೇಕವಾಗಿದೆ ನೋಡ್ರಿ. ಅದು ಆ ಸ್ವರ ಕೇಳುವಾಗಲೇ ಒಂದು ರೀತಿ ಖುಷಿ ನಮಗೆ. ಸ್ವರ್ಗ ಅನ್ನುವಂಥದ್ದು ಅದು ನಮಗ್ ಬೇಕಾಗಿದೆ ಅಲ್ಲ. ಅದು ಹೆಂಗೆ ಸಿಗ್ತದೆ? ಬರೀ ಬಾಯಿಂದ ಸ್ವರ್ಗ ಅಂದ್ರೆ ಸಿಗೋದಿಲ್ಲ, ಬಾಯಿಂದ ನರಕ ಅಂದ್ರೆ ಆಗೋದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಕೆಲವೊಂದು ಕಾರ್ಯಗಳನ್ನು ನಾವು ಮಾಡ್ಬೇಕಾಗಿದೆ. ಭೂಮಿಯಲ್ಲಿ ನಾವು ನಡಿಬೇಕಾಗಿದೆ. ಅದು ಸಿಗಬೇಕಾದ್ರೆ ಅದನ್ನು ಕೊಡೋರು ಬೇಕಲ್ಲ. ಎಲ್ಲರೂ ಬರ್ತಾರೆ, ಸ್ವರ್ಗ ಇದೆ ನರಕ ಇದೆ ಹೇಳ್ತಾರೆ, ಬಟ್ ಅದನ್ನು ಕೊಡೋರು ಯಾರು? ನಮ್ಮ ಬಳಿಗೆ ತಲುಪಿಸೋರು ಯಾರು? ಇಂಥ ಗಲಿಬಿಲಿ ಗೊಂದಲಗಳಲ್ಲಿ ಮನುಷ್ಯರಿದ್ದಾಗ ದೇವದೂತರು ಕುರುಬರಿಗೆ ಮೊದಲು ಹೇಳ್ತಾರೆ, ನಿಮಗೊಂದು ಶುಭ ಸಮಾಚಾರ, ನಿಮಗೊಂದು ಶುಭ ಸಮಾಚಾರ. ಏನ್ ಶುಭ ಸಮಾಚಾರ? ದೇವರು ನಿಮ್ ಜೊತೆ ಮಾತಾಡ್ತಾರಲ್ಲ, ಮಾತಾಡುವ ಗಳಿಗೆ ಬಂದಿದೆ. ಹಲ್ಲೆಲೂಯಾ. ದೇವರ ಅನುಭವ ನಿಮಗಿಲ್ಲ ಅಲ್ಲ, ಅನುಭವದ ಗಳಿಗೆ ನಿಮ್ಗೆ ಬಂದಿದೆ. ಓ ದೇವರು ಏನಪ್ಪ, ಆದಾಮನಿಗೆ ಕಾಣಿಸಿಕೊಂಡು ಮರೆಯಾದ್ರಲ್ಲ, ಆದಾಮನ ಜೊತೆ ನಡೆದು ಮರೆಯಾದ್ರಲ್ಲ, ದೇವರು ನಿಮ್ಮ ಮಧ್ಯದಲ್ಲಿ ನಡೆಯುವ ದಿನ ಬಂದಿದೆ. ಆತನ ಮನುಷ್ಯನಾಗಿ ಹುಟ್ಟಿ ಒಂದೊಂದು ಮನೆಯ ಮುಂದೆ ನಡೀತಾನೆ, ಒಂದೊಂದು ಊರುಗಳ ಮಧ್ಯೆ ನಡೀತಾನೆ. ಯಾರ್ಯಾರು ಆತನನ್ನ ನೋಡ್ತಾರೋ, ಆತನನ್ನ ನಂಬುತ್ತಾರೋ, ಆತನ ಜನನವನ್ನ ನಂಬಿ ಆತನೇ ದೇವರು ಎಂಬುದಾಗಿ ಅರಿಕೆ ಮಾಡ್ತಾರೋ, ಅವರ ಜೀವಿತದಲ್ಲಿ ನಡೆಯುವ ಎಲ್ಲ ಕಾರ್ಯಗಳೇನು ಗೊತ್ತಾ? ಆದಾಮನಂತೆ ಅವರು ದೇವರ ಜೊತೆ ನಡೀತಾರೆ. ಆದಾಮನಂತೆ ಆ ಪರಲೋಕ ನಮ್ಮ ಸ್ವರ್ಗದಲ್ಲಿ ಏದೇನ್ ತೋಟದ ಅನುಭವವನ್ನು ಅವರು ಹೊಂದುತ್ತಾರೆ. ಹಲ್ಲೆಲೂಯಾ. ವಾಕ್ಯ ಓದೋಣ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ ಅದರ 3 ಮತ್ತು 4ನೇ ವಚನ. ನಾನು ಬೇಗನೆ ದೇವರ ವಾಕ್ಯವನ್ನು ಮುಗಿಸ್ತೇನೆ. ಹಾ 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 ಗಮನಿಸಿ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು. ಇನ್ನು ಮುಂದೆ ಇದೆ ಮತ್ತೆ, ದೇವರು ತಾನೇ ಅವರ ಸಂಗಡ
ಇರುವನು. ಹಲ್ಲೆಲೂಯಾ. ಗಮನಿಸ್ರಿ, ಅರ್ಥ ಮಾಡ್ಕೊಳ್ರಿ. ಇಲ್ಲಿ ವಾಕ್ಯ ಏನ್ ಹೇಳ್ತೀರಿ? ಈಗ ಈ ವಾಕ್ಯದ ಪ್ರಕಾರ ದೇವರು ಮನುಷ್ಯರ ಜೊತೆ ಇದ್ದಾರಂತ್ರಿ. ಬಟ್ ನಾವೇನ್ ಕೇಳಿದ್ದೇವೆ? ದೇವರು ದೂರ ಆಗಿದ್ದಾರೆ, ದೇವರ ನಿವಾಸ ದೂರ ಆಗಿದೆ ಮನುಷ್ಯನಿಂದ. ಬಟ್ ಈ ವಾಕ್ಯದ ಪ್ರಕಾರ ಏನ್ ಹೇಳ್ತದೆ? ದೇವರು ಮನುಷ್ಯರ ಜೊತೆ ಇದ್ದಾರೆ, ದೇವರ ನಿವಾಸ ಮನುಷ್ಯರ ಮಧ್ಯದಲ್ಲಿದೆ, ಮನುಷ್ಯರು ವಾಸ ಮಾಡ್ತಾ ಇದ್ದಾರೆ. ಯಾವಾಗ ಆದಾಮನಿಗೆ ಆತನ ದೇವರಾಗಿದ್ದು, ಆದಾಮನು ಆತನಿಗೆ ಮಗನಾಗಿದ್ದು, ತಿರುಗಿ ಅದನ್ನೇ ವಾಕ್ಯ ಹೇಳ್ತಾ ಇದೆ, ನಾನು ಅವರಿಗೆ ದೇವರು, ಅವರು ನನಗೆ ಮಕ್ಕಳು ಅಂತೇಳಿ ವಾಕ್ಯ ಹೇಳ್ತಾ ಇದೆ. ಈ ಅನುಭವಕ್ಕೆ ನಾವು ಯಾವಾಗ ಬಂದಿವಿ ಗೊತ್ತಾ? ಯೇಸು ಕ್ರಿಸ್ತನ ಜನನ ಯಾವಾಗ ಆಯಿತೋ, ಆತನ ಬಂದ ನಂತರ ನಮಗಾದ ಕೆಲವು ಬಿಡುಗಡೆಗಳನ್ನ ಸಮಯವಿಲ್ಲದ ಕಾರಣ ನಾನು ನೇರವಾಗಿ ಅವುಗಳನ್ನು ಓದ್ತೇನೆ. ಗಮನಿಸ್ರಿ, ಆತನ ಮಾಡಿದಂತ ಕಾರ್ಯ, ಮನುಷ್ಯನ ಮುಂದೆ 400 ವರ್ಷ ಮೌನವಾಗಿದ್ದ ಕಾಲವನ್ನು ದೇವರು ತೆಗೆದು, ಆ ಕತ್ತಲೆಯ ದಿನಗಳನ್ನ ದೇವರು ತೆಗೆದು ಮನುಷ್ಯನ ಜೊತೆ ಮಾತನಾಡಲಿಕ್ಕೆ ಆರಂಭ ಮಾಡಿದರು. ಹಲ್ಲೆಲೂಯಾ. ಇವತ್ತಿಗೆ ನಮ್ಮ ಜೊತೆ ಮಾತಾಡ್ತಾರೆ ದೇವರು. ಇದೀರಾ? ಇವತ್ತಿಗೆ ನಮ್ಮ ಜೊತೆ ಮಾತಾಡ್ತಾರೆ. ಯಾರು ಸರಿಯಾಗಿ ಬೈಬಲ್ ಓದ್ತಾ ಇದ್ದೀರೋ ಖಂಡಿತವಾಗಿ ನಮ್ಮ ಜೊತೆ ದೇವರು ಮಾತಾಡ್ತಾ ಇದ್ದಾರೆ. ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಭಕ್ತಿ ಇಲ್ಲೇ ಗೊತ್ತಾಗ್ತದೆ, ನೀವು ಬೈಬಲ್ ಓದಿಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾರೆ, ಯೇಸು ಆದಿಯಲ್ಲಿ ಇದ್ರು. ಆ ಆದಿಯಲ್ಲಿ ಇದ್ದಂತ ದೇವರು ಏನಾದ್ರು ಮನುಷ್ಯನ ಆ ವಾಕ್ಯ ನರವತ್ತರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂತಂದ್ರೆ. ಹಲ್ಲೆಲೂಯಾ. ಆದಿಯಲ್ಲಿ ಇದ್ದ ದೇವರು ಇವತ್ತು ವಾಕ್ಯವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಮೌನ ಕಾಲವನ್ನ ದೇವರು ಮರೆ ಮಾಡಿ ಮಾತನಾಡುವ ಕಾಲವನ್ನ ಆತನ ತಂದ. ಹಲ್ಲೆಲೂಯಾ. ಎರಡನೇದಾಗಿ ಗಮನಿಸ್ರಿ, ಆತನು ನಮಗೆ ತಿರುಗಿ ರಕ್ಷಣೆಯನ್ನು ಕೊಟ್ಟ. ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 9ನೇ ವಚನದಲ್ಲಿ ತಿರುಗಿ ಕಳ್ಕೊಂಡ ರಕ್ಷಣೆ, ನಾವೇನ್ ಕಳ್ಕೊಂಡಿದ್ದೀವಲ್ಲ, ಆ ದೇವರ ಅಧೀನತೆ, ದೇವರ ಪ್ರೀತಿ, ಆ ಅನುಭವಕ್ಕೆ ದೇವರು ನಮ್ಮನ್ನು ತಂದ. ಯಾವ ಮನುಷ್ಯ ದೇವರ ವಾಕ್ಯ, ಪ್ರಾರ್ಥನೆ, ಆಲಯದ ಸೇವಾ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಾನಲ್ಲ, ಅವನಿಗೆ ಗೊತ್ತಾಗ್ತದೆ ಆ ಅನುಭವ, ಆ ದೇವರ ಪ್ರೀತಿ ಅವನಿಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಇನ್ನು ಮೂರನೇದಾಗಿ ಒಂದು ವಾಕ್ಯವನ್ನು ನಾವು ಓದೋಣ. ಅದನ್ನ ರೋಮಾಪುರ 5ನೇ ಅಧ್ಯಾಯ 21ನೇ ವಚನ. ಬಹಳ ಮುಖ್ಯವಾದ ಕಾರ್ಯ, ಯೇಸು ನಮಗಾಗಿ ನಿಮಗಾಗಿ ಮಾಡಿದಂತ ಬಹಳ ಮುಖ್ಯವಾದ ಕಾರ್ಯ. ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರವನ್ನ ನಡೆಸಿದ ಹಾಗೆ ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸ್ತಾ ಇದೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ರಿ. ರೋಮಾಪುರ 5ನೇ ಅಧ್ಯಾಯ ಮತ್ತು 21ನೇ ವಚನ. ರೋಮ 5:21. ಹಾಗೆಯೇ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 3-4 ಸ್ವಲ್ಪ ಅದನ್ನ ಹೋಲಿಸಿ ನೋಡ್ರಿ. ಏನ್ ಹೇಳ್ತದೆ ಗೊತ್ತಾ? ವಾಕ್ಯದ ತಾತ್ಪರ್ಯ ಏನ್ ಹೇಳ್ತಾ ಇದೆ ಗೊತ್ತಾ? ಪಾಪ ಆದಾಮನಿಂದ ನಮ್ಮ ಮೇಲೆ ಅಧಿಕಾರ ನಡೆಸ್ತಾ ಇತ್ತು, ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇತ್ತು, ನಮ್ಮನ್ನ ತುಳಿದಿತ್ತು, ದೇವರಿಂದ ನಮ್ಮನ್ನ ದೂರ ಮಾಡಿತ್ತು, ದೇವರ ಅನುಭವವನ್ನ ಮರೆ ಮಾಡಿತ್ತು. ಆದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಕಟಣೆ ಗ್ರಂಥದಲ್ಲಿ ಹೇಳುವ ಹಾಗೆ ನಮಗೆ ಮರಣದಿಂದ ಪಾರು ಮಾಡಿ ನಮ್ಮನ್ನ ಜೀವಕ್ಕೆ ನಡೆಸಿದೆ. ಹಲ್ಲೆಲೂಯಾ. ನಾನು ಹೇಳ ಅದಕ್ಕಾಗಿ ಪ್ರಕಟಣೆ ಗ್ರಂಥದಲ್ಲಿ ಒಂದು ವಾಕ್ಯ ಹೇಳ್ತದೆ, ಈ ಕ್ಷಣದಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಹಲ್ಲೆಲೂಯಾ. ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಕ್ರೈಸ್ತರಾಗಿ ಸಾಯುವವರಲ್ಲ, ಆಲಯದಲ್ಲಿ ಇದ್ದು ಸಾಯುವವರಲ್ಲ. ಎಷ್ಟು ಕ್ಲಾರಿಟಿ ಇದೆ ಅಂದ್ರೆ ದೇವರ ವಾಕ್ಯ. ಕರ್ತನ ಭಕ್ತರಾಗಿ ಯಾಕೆ ಹೇಳ್ತಾರೆ ಗೊತ್ತಾ? ಯಾರು ಯೇಸು ಕ್ರಿಸ್ತನ ಭಕ್ತರಾಗಿ ಸಾಯ್ತಾರೋ ಅವರು ಯೇಸುವಿನ ಅನುಭವವನ್ನ ಆದಾಮನಂತೆ ಅವರು ಪಡೆದುಕೊಳ್ಳುತ್ತಾರೆ. ಯಾರು ಯೇಸುವಿನ ಭಕ್ತರಾಗಿ ಸಾಯ್ತಾರೋ ಏದೇನ್ ತೋಟದ ಅನುಭವವನ್ನ ಆ ಪರದೇಶಿಯಲ್ಲಿ ಪಡೆದುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಯಾವ ಯೇಸು ನಮಗಾಗಿ ಬಂದ್ರು ಆತನ ಕಾರ್ಯವನ್ನ ಮಾಡಿಯೇ ಹಿಂತಿರುಗಿ ಹೋದ. ಯೇಸು ಯಾಕೆ ಲೋಕಕ್ಕೆ ಬಂದದ್ದು? ಯಾಕೆ ಲೋಕಕ್ಕೆ ಬಂದು ಎರಡೆರಡು ಕಾರ್ಯಗಳು. ನಮಗೆ ಆತನ ಬೇಕಾಗಿದ್ದು, ಆತನ ಲೋಕ ನಮಗೆ ಬೇಕಾಗಿತ್ತು. ಆದಾಮನಿಂದ ನಾವೆಲ್ಲ ಕಳ್ಕೊಂಡ್ವಿ, ಆದ್ರೆ ಯೇಸು ಕ್ರಿಸ್ತನಿಂದ ನಾವು ಪಡ್ಕೊಂಡಿದ್ದೇವೆ. ನಾವು ಧೈರ್ಯವಾಗಿ ಹೇಳ್ತೇವೆ, ಇವತ್ತು ನಾನು ಸಾಯೋದಾದ್ರೆ ಯೇಸುವಿನ ಜೊತೆ ನಾನು ನಡೀತೇನೆ. ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆಯ ಜನರಿಗೆ ನಿರೀಕ್ಷೆ ಇಲ್ಲಾರೆ,
ಮಲಾಖಿಯ ಗ್ರಂಥದವರೆಗೂ ಯಾರ್ಯಾರು ಬಂದಿದ್ದಾರೋ ಈ ಒಂದು ಪ್ರವಾದಿಗಳಿಗೂ ಅವರಿಗೆ ನಿರೀಕ್ಷೆ ಇಲ್ಲ. ಆದರೆ ಪ್ರವಾದಿಗಳಲ್ಲದೆ ಇದ್ದರು, ಸಾಮಾನ್ಯ ಜನರಾದರು, ಬಹಳ ವರ್ಷಗಳಾದ್ರೂ ಕೂಡ ನಮಗೆ ತಲುಪಿದ್ರು, ನಮ್ಗೆ ನಿರೀಕ್ಷೆ ಇದೆ. ಇವತ್ತು ನಾನು ಸಾಯೋದಾದ್ರೆ ಆರಂಭದ ಆದಾಮನ ಹಾಗೆ ನಾನು ಯೇಸುವಿನ ಅನುಭವವನ್ನು ಪಡ್ಕೊಳ್ತೇನೆ. ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥ ಅದನ್ನೇ ನಮ್ಗೆ ಹೇಳೋದ್ರೆ, ನಾನು ನಿನಗೆ ದೇವರಾಗಿರ್ತೇನೆ, ನನ್ನ ನಿವಾಸ ನಿನ್ನ ಮಧ್ಯದಲ್ಲಿ ಇರುತ್ತದೆ, ನಾನ್ ನಿನಗೆ ದೇವರು, ನೀನ್ ನನಗೆ ಮಗನಾಗಿರ್ತೀಯ. ಹಲ್ಲೆಲೂಯಾ. ಇದ್ರ ದೇವರ ಮಕ್ಕಳೇ, ಕ್ರಿಸ್ಮಸ್ ಅನ್ನ ಹೆಂಗೆ ನಾವು ಆಚರಣೆ ಮಾಡ್ಬೇಕ್ರಿ? ಹೆಂಗೆ ನಾವು ಆಚರಣೆ ಮಾಡ್ಬೇಕು ಕ್ರಿಸ್ಮಸ್ ಅನ್ನ? ಹೇಗೆ ಆಚರಿಸಬೇಕಾಗಾದ್ರೆ ಇಷ್ಟು ಸತ್ಯಗಳೆಲ್ಲ ನಾವು ತಿಳ್ಕೊಂಡ ಮೇಲೂ ಕ್ರಿಸ್ಮಸ್ ಅನ್ನ ಹೆಂಗೆ ಆಚರಿಸಬೇಕು? ಕ್ರಿಸ್ಮಸ್ ದಿನದಲ್ಲಿ ಸಂಭ್ರಮ ಇರಬೇಕು, ಕ್ರಿಸ್ಮಸ್ ದಿನದಲ್ಲಿ ಸಡಗರ ಇರಬೇಕು. ಅದು ಎಂತದ್ದು ಗೊತ್ತಾ? ಕ್ರಿಸ್ತನು ನನಗಾಗಿ ಕಳೆದುಕೊಂಡಿದ್ದಾನೆ, ಕೊಟ್ಟಿದ್ದಾನೆ, ಕೊಟ್ಟ ಅದನ್ನು ಕೊಡೋದಕ್ಕಾಗಿ ಲೋಕಕ್ಕೆ ಬಂದಿದ್ದಾನೆ. ಎಂತ ಭಾಗ್ಯವಂತ ನಾನು. ಆ ಸಂಭ್ರಮದಿಂದ ನಾವು ಆಚರಣೆ ಮಾಡಬೇಕು. ಬರೀ ತಿನ್ನುತ್ತಾ ಕುಡಿಯುತ್ತಾ ಅಲ್ಲ, ನನ್ನೊಳಗಡೆ ನೂತನವಾಗಿ ಜನನ ಆಗಬೇಕು ಕ್ರಿಸ್ತನ. ಹಲ್ಲೆಲೂಯಾ. ನೂತನ ಜನನ. ಎಂತ ಜನನ ಅಂತ ಹೇಳಿದ್ರೆ, ನಾನು ಒಂದು ವಾಕ್ಯವನ್ನು ಹೇಳಿ ನನ್ನ ದೇವರ ವಾಕ್ಯವನ್ನು ನಾನು ಮುಗಿಸ್ತೇನೆ. ಬೆಳಗಿನ ಸಮಯದಲ್ಲಿ ನಾನು ಒಂದು ಕಡೆ ಮಾಡಿದಂತ ಒಂದು ಪ್ರಸಂಗ, ಒಂದೇ ಲೈನಲ್ಲಿ ಯೋಹಾನನು ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಯೋಹಾನನ ದೀಕ್ಷಾಸ್ನಾನ ಕೊಡುವಾಗ ಒಂದೇ ಲೈನಲ್ಲಿ ಜನ ನಿಂತಿದ್ದಾರೆ, ಅದೇ ಲೈನಲ್ಲಿ ಫರಿಸಾಯರಿದ್ದಾರೆ, ಅದೇ ಲೈನಲ್ಲಿ ಸದ್ದುಕಾಯರಿದ್ದಾರೆ. ಆದ್ರೆ ಜನರನ್ನ ನೋಡಿ ಯೋಹಾನನ ಬಿಹೇವಿಯರ್ ಬೇರೆಯಾಗಿತ್ತು, ಆ ಫರಿಸಾಯರ ಸದ್ದುಕಾಯರನ್ನು ನೋಡಿ ಯೋಹಾನನ ಬಿಹೇವಿಯರ್ ಬೇರೆ ಆಗಿತ್ತು. ಜನರನ್ನು ನೋಡಿ ಹೇಳ್ತಾ ಇದ್ದಾನೆ, ನಿಮ್ಮ ಪಾಪ ಪರಿಹಾರ ಆಗ್ಬೇಕಾದ್ರೆ ಆ ಮೆಸ್ಸಿಯನ್ನ ನೀವು ನಂಬಬೇಕು, ಮೆಸ್ಸಿಯನ ಕುರಿತಾಗಿ ಮಾನಸಾಂತರ ನಿಮ್ಮಲ್ಲಿ ಬರಬೇಕು. ಆತ ನನಗಾಗಿ ಹುಟ್ಟಿದ್ದಾನೆ, ನನಗಾಗಿ ಜನಿಸಿದ್ದಾನೆ, ನನ್ನ ಪಾಪ ನಿವಾರಣೆಗಾಗಿ ಆತನ ಜನಿಸ್ಲಿಕ್ಕಿದ್ದಾನೆ, ಆತನ ಬರಲಿಕ್ಕಿದ್ದಾನೆ. ಈ ಸುವಾರ್ತೆಯನ್ನು ಕೇಳಿದ ನೀವು ದೀಕ್ಷಾಸ್ನಾನ ತಗೊಳ್ಳಿ ಅಂತ ಹೇಳಿದಾಗ ಆ ಲೈನಲ್ಲಿ ಜನ ಒಬ್ಬರಿಗೊಬ್ರು ನಾನ್ ನಂಬ್ತೇನೆ ಆ ಮೆಸ್ಸಿಯನ್ನ, ನಾನ್ ನಂಬ್ತೇನೆ ಅಂತೇಳಿ ಬಂದ್ರು. ಆ ಗುಂಪಲ್ಲಿ ಫರಿಸಾಯ ಸದ್ದುಕಾಯರು ನಿಂತಿದ್ರು ಅಂತ ವಾಕ್ಯ ಹೇಳ್ತಾರೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ಅಂತ ಹೇಳಿದ್ರೆ, ಫರಿಸಾಯರು ಸದ್ದುಕಾಯರು ಯಾರು ಯೋಹಾನನಿಂದ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕೆಂಬುದಾಗಿ ಅವರು ಬರುವಾಗ ಯೋಹಾನ ನೋಡಿ ಹೇಳ್ತಾನೆ, ಎಲೈ ಸರ್ಪ ಜಾತಿಯವರೇ, ಎಲೈ. ಇದು ಹೇಳೋ ಅವಶ್ಯಕತೆ ಇತ್ತ ಯೋಹಾನನ ಪ್ರಸಂಗ ಏನಾಗಿತ್ತು? ಮಾನಸಾಂತರ ಹೊಂದಿದವರು ಲೈನಲ್ಲಿ ನಿಲ್ಲುವುದೇ ಅಂತ ಹೇಳಿದ. ನಿಂತಿದ್ದಾರಲ್ಲ ಲೈನಲ್ಲಿ ಫರಿಸಾಯ ಸದ್ದುಕಾಯರು. ಅದ್ರ ಅರ್ಥ ಏನು? ಫರಿಸಾಯ ಸದ್ದುಕಾಯರು ಮಾನಸಾಂತರ ಹೊಂದಿದ್ದಾರೆ ಅಂತೇಳಿ ಅರ್ಥ. ಇದ್ದೀರಾ? ಗಮನಿಸ್ರಿ, ಆ ವಾಕ್ಯ ಬೇಕಾದ್ರೆ ಮನೆಗೆ ಹೋಗಿ ನೋಡ್ರಿ. ಮಾನಸಾಂತರ ಹೊಂದಿದವರಿಗೆಲ್ಲ ದೀಕ್ಷಾಸ್ನಾನ ಕೊಡೋ ಯೋಹಾನ ಜನರಿಗೆ ಹೇಳ್ತಾ ಇಲ್ಲ ಸರ್ಪ ಜಾತಿಯವರು ಅಂತೇಳಿ. ಆದ್ರೆ ಪರ್ಟಿಕ್ಯುಲರ್ ಆಗಿ ಮುಖ್ಯವಾಗಿ ಎರಡೆರಡು ಗುಂಪನ್ನು ನೋಡ್ದ, ಫರಿಸಾಯ ಮತ್ತು ಸದ್ದುಕಾಯ. ಅವರನ್ನು ನೋಡಿ ಹೇಳ್ತಾರೆ, ಏನ್ ಹೇಳ್ತಾ ಇದ್ದಾನೆ? ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ಯಾವ ಕೋಪ ಗೊತ್ತಾ? ಅಂತ್ಯ ಕಾಲದಲ್ಲಿ ಕ್ರಿಸ್ತನ ಕೋಪದಿಂದ ನೀವು ಬಿಡುಗಡೆ ಆಗೋದಕ್ಕೆ ಎಂತ ಪ್ರಸಂಗ ಕೇಳಿ ಮಾನಸಾಂತರ ಹೊಂದಿದ್ರು ನೀವು. ಅದೆಂತ ಪ್ರಸಂಗ ನಿಮ್ಮನ್ನು ಬದಲಾಯಿಸಿತು. ಯಾಕೆಂತ ಹೇಳಿದ್ರೆ, ಫರಿಸಾಯರು ಸದ್ದುಕಾಯರು ಬದಲಾಗೋ ಜನ ಅಲ್ರಿ, ಕಠೋರವಾದ ಹೃದಯಗಳು. ಒಂದು ವೇಳೆ ದೇವರ ಮಕ್ಕಳೇ ಇಲ್ಲಿ ಯಾರಾದ್ರೂ ಹೃದಯಗಳನ್ನ ಕಠಿಣಪಡಿಸಿಕೊಂಡಿದ್ದೆ ಆದ್ರೆ ಗಮನಿಸ್ರಿ, ಕಠೋರವಾಗಿರೋದಾದ್ರೆ ಗಮನಿಸ್ರಿ, ನಮ್ಮ ಹೃದಯಗಳು ಕರಗಲೇಬೇಕ್ರಿ. ಬದಲಾವಣೆ ಆಗದ ಹೊರತು ನಿತ್ಯ ಜೀವ ನಮಗಿಲ್ಲ. ಹಲ್ಲೆಲೂಯಾ. ದೀಕ್ಷಾಸ್ನಾನ ಕೊಡುವಾಗ ಡಿವೈಡ್ ಮಾಡ್ತಾ ಇದ್ದಾನೆ, ಯೋಹಾನನ ಸಪರೇಟ್ ಮಾಡ್ತಾ ಇದ್ದಾನೆ. ಯಾರು ಮಾನಸಾಂತರ ಹೊಂದಿದಾರೋ, ಯಾರು ಮಾನಸಾಂತರ ಹೊಂದಿದವನ ಹಾಗೆ ನಟನೆ ಮಾಡ್ತಾ ಇದ್ದಾರೋ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿ ಅವ್ರನ್ನೊಂದು ಏನಂತ ಸಾಮ್ಯವಾಗಿ ಮಾತಾಡ್ತಾನೆ. ಅಲ್ಲಪ್ಪ, ನೀವೆಲ್ಲ ಬರ್ತಾ ಇದ್ರೆ ದೀಕ್ಷಾಸ್ನಾನಕ್ಕೆ ನಾನು ಬದಲಾಗಿದ್ದೇನೆ ಅಂತೇಳಿ ನೆನಪಿಟ್ಕೊಳ್ರಿ. ಫರಿಸಾಯರು ಸದ್ದುಕಾಯರೇ, ನಿಮ್ಮ ಹೃದಯ ಕಾಣ್ತಾ ಇದೆ ಹೆಂಗಿದೆ ಅಂತೇಳಿ. ಶರೀರ ದೀಕ್ಷಾಸ್ನಾನಕ್ಕೆ ಬಂದಿದೆ, ಹೃದಯ ವಿರೋಧವಾಗಿದೆ, ಕಠೋರವಾಗಿದೆ. ದೇವರ ಮಕ್ಕಳೇ, ಆಲಯಕ್ಕೆ ನಾವು ಬಂದು ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಲ್ಲ, ಹೃದಯದಿಂದ ಆರಾಧನೆ ಮಾಡಬೇಕು. ಒಂದು ವೇಳೆ ಅಂತ ಕಾರ್ಯಗಳು ಇಲ್ಲದೆ ಹೋದ್ರೆ ಈ ನೂತನವಾದ ಬೆಳಕಿನ ಹಬ್ಬದ ದಿನದಂದು, ಕ್ರಿಸ್ಮಸ್ ದಿನದಂದು ಹೃದಯದಿಂದ ಆರಾಧನೆ ಮಾಡುವುದನ್ನು ಕಲಿಯಿರಿ. ಯಾಕೆ ಗೊತ್ತಾ ಹೃದಯದಿಂದ ಆರಾಧನೆ ಮಾಡಬೇಕು? ಅಲ್ಲಿ 2 ಕಾರ್ಯಗಳನ್ನು ಹೇಳ್ತಾನೆ ಯೋಹಾನ. ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಅದನ್ನ ಹೇಳಿ ನಾನು ಮುಗಿಸ್ತೇನೆ. ಒಂದು, ನನ್ನ ಹಿಂದೆ ಒಬ್ಬನು ಬರ್ಲಿಕ್ಕಿದ್ದಾನೆ, ಯೇಸು. ನಾನು ದೀಕ್ಷಾಸ್ನಾನವನ್ನು ನೀರಿನಲ್ಲಿ ಕೊಡ್ತಾ ಇದ್ದೇನೆ, ಆತನು ಯಾವ್ದ್ರಲ್ಲಿ ಕೊಡ್ತಾನೆ? ಪವಿತ್ರಾತ್ಮನಲ್ಲಿ, ಬೆಂಕಿಯಲ್ಲಿ. ಇದು ಒಂದು. ಎರಡನೇದಾಗಿ ಇನ್ನೊಂದು ಹೇಳ್ತಾನೆ, ಆತನು ಮೊರವನ್ನೇ ಕೈಯಲ್ಲಿ ಹಿಡಿದಿದ್ದಾನೆ, ಆತನು ತೂರ್ಲಿಕ್ಕಿದ್ದಾನೆ ಅಂತ ಹೇಳಿ. ಬೆಂಕಿ ಏನನ್ನು ಸೂಚಿಸ್ತಾನೆ ಅಂತ ಹೇಳಿದ್ರೆ ಕ್ವಾಲಿಟಿಯನ್ನು ಸೂಚಿಸ್ತಾನೆ. ಬೆಂಕಿ
ಒರಿಜಿನಾಲಿಟಿಯನ್ನು ಸೂಚಿಸ್ತಾರೆ. ಬಂಗಾರವನ್ನ ನೀವು ಕೊಟ್ಟಾಗ ಆಯ್ತು ಇದಕ್ಕಿಷ್ಟು ದುಡ್ಡು ತಗೊಳ್ರಿ ಅಂತ ಹೇಳ್ತಾರ. ಅಕ್ಕಸಾಲಿಗ ಏನ್ ಹೇಳ್ತಾನೆ, ಅದನ್ನ ಟೆಸ್ಟ್ ಮಾಡ್ತಾನೆ, ಅದನ್ನು ಶೋಧಿಸ್ತಾನೆ. ಇದು ಚೊಕ್ಕ ಬಂಗಾರವೋ ಅಲ್ವೋ, ಅದನ್ನ ಯಾವ್ದನ್ನು ಶೋಧಿಸ್ತಾರೆ? ಬೆಂಕಿಯಲ್ಲಿ ಹಾಕಿ ಅದನ್ನು ಶೋಧಿಸ್ತಾರೆ. ಅದು ಒಂದು ವೇಳೆ ಕರಗಿ ತನ್ನ ನಿಜತ್ವವನ್ನ ಕಳ್ಕೊಳ್ಳೋದಾದ್ರೆ ಅದು ಒರಿಜಿನಲ್ ಬಂಗಾರ ಅಲ್ಲ. ಬಟ್ ಅದು ಕರಗಿದ್ರು ಕೂಡ ಅದರ ಬಣ್ಣವನ್ನ ಅದಕ್ಕೆ ಕಳ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಅದು ನಿಜವಾದ ಬಂಗಾರ. ಇವತ್ತು ದೀಕ್ಷಾ ಸ್ನಾನದ ಸಾಲಿನಲ್ಲಿ ಪರಿಸಾಯ ಸದ್ದುಕಾರ್ಯ ನೀವು ನಿಂತಿದ್ದಾರಲ್ಲ, ನಿಮ್ಮ ಕಠೋರವಾದ ಹೃದಯಗಳು ದೇವರಿಗೆ ಗೊತ್ತು. ಮಾನಸಾಂತರ ಪಟ್ಟಿದ್ದೇನೆ ಅನ್ನುವ ಸಾಲಿನಲ್ಲಿ ನೀವು ನಿಂತರೂ ಮಾನಸಾಂತರ ಪಡೆದೇ ಹೋದ್ರೆ ನಾನೇನೋ ಕೊಡ್ತೇನಪ್ಪ ದೀಕ್ಷಾ ಸ್ನಾನ, ಸೇವಕರೆಲ್ಲ ಕೊಡ್ತಾರಪ್ಪ ದೀಕ್ಷಾ ಸ್ನಾನ, ಆದ್ರೆ ಯೇಸು ಒಂದು ದೀಕ್ಷಾ ಸ್ನಾನ ಕೊಡಲಿಕ್ಕಿದ್ದಾರೆ ಬೆಂಕಿಯಲ್ಲಿ. ಆತನು ನಮ್ಮನ್ನು ಹಾಕುವಾಗ ಅಲ್ಲಿ ಗೊತ್ತಾಗ್ತದೆ ಯಾರು ಹೃದಯದಿಂದ ಆರಾಧನೆ ಮಾಡಿದ್ರು, ಯಾರು ಬಾಯಿಯಿಂದ ಆರಾಧನೆ ಮಾಡಿದ್ರು. ಹಲ್ಲೆಲೂಯಾ. ಇದನ್ನ ದೇವರಾತ್ಮನನ್ನು ಎಚ್ಚರಿಸುವಂತ ಒಂದು ವಾಕ್ಯ. ಕ್ರಿಸ್ತನ ಜನನದ ದಿನದಂದು ಯೇಸು ನಮಗಾಗಿ ಮಾಡಿದ ಉಪಕಾರಗಳಿಗೆ ಪ್ರತ್ಯುಪಕಾರವಾಗಿ ನಾವು ಮಾಡಬೇಕಾದ ಕಾರ್ಯ ಹೃದಯದಿಂದ ಆರಾಧನೆ ಮಾಡಬೇಕು. ಹೃದಯದಿಂದ ಆರಾಧನೆ ಮಾಡಬೇಕು. ಯಾಕೆ ಪರಿಸಾಯರಿಗೂ ಸದ್ದುಕಾಯರಿಗೆ ಅಂತ ಹೇಳಿದ್ರು ಗೊತ್ತಾ? ನಿಮ್ಗೆ ನೆನಪಿರಲಿ, ದೇವರ ವಾಕ್ಯದ ವಿಷಯದಲ್ಲಿ ಪರಿಸಾಯರಿಗೂ ಸದ್ದುಕಾಯರಿಗೆ ಇಬ್ಬರಿಗೂ ಆಗಿ ಬರಲ್ಲ. ಭಯಂಕರ ವೈರಿಗಳವರು. ಯಾರು? ಪರಿಸಾಯರು, ಸದ್ದುಕಾಯರು. ಆದ್ರೆ ಅವ್ರು ಎಲ್ಲಿ ಕೂಡಿ ಬಂದಿದ್ದಾರಲ್ಲ ಅಲ್ಲೊಂದು ಕೇಳಿದೆ ಅಂತೇಳಿ ಅರ್ಥ. ಬೈಬಲ್ ಅನ್ನು ಓದ್ತಾ ಹೋಗ್ರಿ. ಯೇಸು ಸ್ವಾಮಿನ ಮೊದಲು ಪರೀಕ್ಷೆ ಮಾಡಿದ್ದು ಶಾಸ್ತ್ರಿಗಳು, ಆಮೇಲೆ ಪರಿಸಾಯ ಶಾಸ್ತ್ರಿಗಳು ಕೂಡಿ ಇವ್ರ ಕೈಯಿಂದ ಆಗ್ಲಿಲ್ಲ ಅಂತೇಳಿ ಸದ್ದುಕಾಯರ ಜೊತೆ ಇವರು ಸೇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಪರಿಸಾಯರು ಶಾಸ್ತ್ರಿಗಳು ಆಲಯದ ಕುರಿತಾಗಿ ಅವ್ರಿಗೆ ಅಭಿಮಾನ, ಆದ್ರೆ ಸದ್ದುಕಾಯರಿಗೆ ರಾಜಕೀಯ ಅಭಿಮಾನ. ಈ ರಾಜಕೀಯ ಆಲಯ ಕೂಡಿದ್ರೆ ಏನಾಗ್ತದ್ರಿ? ಇದು ಹೊಂದಾಣಿಕೆ ಆಗಲ್ಲ. ಇದು ಆಲಯದಲ್ಲಿ ರಾಜಕೀಯ ಇರಲಿ ಅಂತ ಹೇಳಿದ್ರೆ ನಮಗ್ ಸಮಾಧಾನ. ರಾಜಕೀಯ ಹೊರಗಡೆ, ಆಲಯದಲ್ಲಿ ದೇವರು ಮಾತ್ರನೇ. ಹಲ್ಲೆಲೂಯಾ. ಇಷ್ಟು ವಿರೋಧಿಗಳಾದ ಇವರು ಒಟ್ಟಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ದೀಕ್ಷಾಸ್ನಾನದ ಸಾಲಲ್ಲಿ ಇವರು ನಿಂತಿದ್ದಾರೆ, ಮಾನಸಾಂತರ ಸಾಲಲ್ಲಿ. ಅವರನ್ನ ನೋಡಿದ ಯೋಹಾನ ಅವರನ್ನ ನೋಡ್ಲಿಲ್ಲ, ಅವರ ಹೃದಯ ನೋಡಿದ. ಹೃದಯ ನೋಡಿ ಹೇಳ್ತಾ ಇದ್ದೀನಿ, ಎಲೈ ಸರ್ಪ ಜಾತಿಯವರೇ, ನಟನೆಗಾಗಿ ಬಂದು ನಿಂತಿದ್ದೀರಾ. ನನ್ನ ಹಿಂದೆ ಒಬ್ಬನು ಬರ್ಲಿಕ್ಕಿದ್ದಾನೆ, ಬೆಂಕಿಯಲ್ಲಿ ನಿಮ್ಮನ್ನು ಶೋಧಿಸ್ತಾನೆ, ಬದಲಾವಣೆಯಾಗಬೇಕು. ಎರಡನೇದಾಗಿ ಮರವನ್ನ, ನಿಮ್ಮನ್ನ ಕಾಳನ್ನ ತೂರಿದ ರೀತಿಯಲ್ಲಿ ತೂರುವಾಗ ನೀನು ಗಟ್ಟಿ ಕಾಳಾದ್ರೆ ಮಾತ್ರ ಉಳಿತೀಯ, ಹೊಟ್ಟಾದ್ರೆ ನಿನ್ನ ಹಾರಿ ಹೋಗ್ತೀಯ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಇದರ ಸಂದೇಶ ಏನು ಗೊತ್ತಾ? ಕ್ರಿಸ್ತನು ನಮಗೆ ಕಳ್ಕೊಂಡದನ್ನು ಕೊಟ್ಟಿದ್ದಾರೆ. ದೇವರ ಅನ್ಯೋನ್ಯತೆ, ದೇವರ ಪ್ರೀತಿ, ಆ ಪರಲೋಕವನ್ನು ತಿರುಗಿ ದೇವರು ನಮಗೆ ಕೊಟ್ಟಿದ್ದಾರೆ. ಯಾವುದು ಆದಾಮನಿಂದ ನಾವು ಹೊಂದಿಕೊಳ್ಳಲಿಕ್ಕೆ ಆಗಲಿಲ್ಲವೋ ಅದನ್ನು ಯೇಸುವಿನಿಂದ ನಾವು ಹೊಂದಿಕೊಂಡಿದ್ದೇವೆ. ಆದರೆ ಹೃದಯದಿಂದ ಆರಾಧನೆ ಮಾಡಿ ಅದನ್ನು ಪಡ್ಕೊಂಡ್ರೆ, ಹೃದಯದಿಂದ ಆರಾಧನೆ ಮಾಡೋದು ಹೊರತು ಮಾನಸಾಂತರ ಪಟ್ಟು ಮಾನಸಾಂತರದಿಂದ ಕ್ರಿಸ್ಮಸ್ ಆಚರಣೆ ಮಾಡೋಣ. ಯೇಸು ನನಗಾಗಿ ಬಂದ ಸಂಭ್ರಮದಿಂದ ಅದನ್ನ ಮರೆತಾಚರಣೆ ಮಾಡಿದ್ರೆ ಅದು ಕ್ರಿಸ್ಮಸ್ ಆಗಿದೆ. ದೇವರು ನನಗಾಗಿ ಏನ್ ಮಾಡಿದ್ರು, ಯೇಸು ನನಗಾಗಿ ಯಾಕೆ ಬಂದ್ರು ತಿಳ್ಕೊಳ್ಳದೆ ನಾವು ಆಚರಣೆ ಮಾಡಿದ್ರೆ ಅದು ಕ್ರಿಸ್ಮಸ್ ಅಲ್ಲ. ತಿಳಿದು ಸ್ತೋತ್ರ ಮಾಡಿ ಮನ ತಿರುಗಿ ಆ ಕ್ರಿಸ್ಮಸ್ ಆಚರಿಸುವುದಾದ್ರೆ ಖಂಡಿತವಾಗಿ ಕ್ರಿಸ್ತನ ಜನನಕ್ಕೆ ಒಂದು ಅರ್ಥವನ್ನ ನಾವು ಕೊಟ್ಟ ಹಾಗೆ. ಹಲ್ಲೆಲೂಯಾ. ಹಾಗಾಗಿ ನಮ್ಮ ಹೃದಯಗಳನ್ನು ನಾವು ಬದಲಾವಣೆ ಮಾಡಿಕೊಳ್ಳೋಣ. ಆತನ ಲೋಕಕ್ಕೆ ಬಂದಂತ ಉದ್ದೇಶ ಒಂದೇ ಒಂದು, ನಮಗಿದ್ದಂತ ಆಸೆಗಳು ಎರಡು. ಹೌದಾ? ಒಂದು ಆತನ ಬೇಕು, ಇನ್ನೊಂದು ಆತನ ರಾಜ್ಯ ನಮಗ್ ಬೇಕು, ಆತನ ಸ್ಥಳ ನಮಗ್ ಬೇಕು, ಆ ವಾಸಸ್ಥಳ, ಆ ಏದೆನ್ ತೋಟದ ಅನುಭವ ನಮಗ್ ಬೇಕು. ಯೋಗ್ಯತೆ ಇಲ್ಲದ ನಮಗೆ ದೇವರನ್ನು ಕೊಟ್ಟಿದ್ದಾನೆ. ಯಾವುದರಿಂದ? ತನ್ನ ಸ್ವಂತ ರಕ್ತದಿಂದ ದೇವರು ನಮಗೆ ಕೊಟ್ಟಿರುವಾಗ ಅದನ್ನು ಕಾಪಾಡಿಕೊಳ್ಳೋಣ, ಮಾನಸಾಂತರದಿಂದ ಹೊಂದಿಕೊಳ್ಳೋಣ, ಪಡೆಕೊಳ್ಳೋಣ. ಈ ಬೆಳಗಿನ ಹಬ್ಬದಲ್ಲಿ ನಾವು ದೇವರಿಗೆ ಹೇಳೋಣ, ಸ್ವಾಮಿ, ಒಂದು ವೇಳೆ ನಾನು ಮಾನಸಾಂತರದ ಆ ಸಾಲಿನಲ್ಲಿ ಇದ್ದರೂ ಹೃದಯದಲ್ಲಿ ಮಾನಸಾಂತರ ಪಡೆದು ಹೋದರೆ ಈ ಬೆಳಗಿನ ಹಬ್ಬದಲ್ಲಿ ಒಂದು ಒಳ್ಳೆಯ ಅವಕಾಶ. ಅಲ್ಲಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನಿಗೆ ಒಪ್ಪಿಸಿ ಬೆಳಕು ನಮ್ಮ ಹೃದಯವನ್ನು ಪ್ರವೇಶಿಸಲಿಕ್ಕಿದೆ. ಕ್ರಿಸ್ತನ ಜನನದಲ್ಲಿ ಕೇವಲ ಲೋಕದ ಕಾರ್ಯಗಳೇ ನಮ್ಮನ್ನು ಪ್ರವೇಶ ಮಾಡೋದು ಬೇಡ, ಆತನ ಜನನದ ನಿಜತ್ವ ನಮ್ಮನ್ನು ಪ್ರವೇಶ ಮಾಡಬೇಕಾಗಿದೆ. ನಾವು ಕರ್ತನಿಗೆ ಹೇಳೋಣಪ್ಪ, ಒಂದು ವೇಳೆ ನಾನು ಸ್ವಾಮಿ ನಿನ್ನ ಜನದ ದುಃಖನ ಮರೆತು ಕೇವಲ ಒಂದು ಪದ್ಧತಿ ಎಂಬುದಾಗಿ ನಾನು ಆಚರಣೆ ಮಾಡ್ತಾ ಇದ್ರೆ, ಕೇವಲ ಒಂದು ಸಂಭ್ರಮ ಸಡಗರ ಎಂಬುದಾಗಿ ನಾನು ಆಚರಣೆ ಮಾಡ್ತಾ ಇದ್ರೆ, ಇವತ್ತು ನಾನು ಬದಲಾಗ್ತೀನಿ ಸ್ವಾಮಿ. ನಾನು ಇನ್ನು ಮುಂದೆ ದೇವರ ಆಲಯದಲ್ಲಿ ಮಾಡುವ ಒಂದೊಂದು ಕಾರ್ಯಗಳನ್ನ ನನ್ನ ಹೃದಯದಿಂದ ನಾನು ಮಾಡ್ತೇನೆ.
ಯಾಕೆಂತ ಹೇಳಿದ್ರೆ ನನಗೆ ನೀನ್ ಬೇಕು ಸ್ವಾಮಿ. ನನಗೆ ಆ ಏದೆನ್ ತೋಟದ ಅನುಭವ ಬೇಕಪ್ಪ. ಈ ಲೋಕವನ್ನ ಬಿಟ್ಟ ಮರುಕ್ಷಣವೇ ನಿನ್ನ ಜನನದ ನಿಮಿತ್ತವಾಗಿ ನೀನ್ ನನಗಾಗಿ ಏನೇನನ್ನ ಕೊಟ್ಟಿದ್ದೀಯೋ ಅದೆಲ್ಲವನ್ನ ನಾನು ಪಡ್ಕೊಳ್ಬೇಕು ಸ್ವಾಮಿ. ಆ ಮರಣದ ನಂತರ ನಾನು ಹೊಂದಿಕೊಳ್ಬೇಕು ಸ್ವಾಮಿ. ನಾವು ಕೇಳೋಣ ದೇವರಿಗಪ್ಪ, ನಾನು ನಿನ್ನ ಮನಸ್ಫೂರ್ತಿಯಾಗಿ ಆರಾಧಿಸ್ಬೇಕು, ಹೃದಯ ಪೂರ್ತಿಯಾಗಿ ಆರಾಧಿಸ್ಬೇಕು. ನಿನ್ನ ಜನನವನ್ನ ಹೃದಯದಿಂದ ನಾನು ಸಂಭ್ರಮಿಸಬೇಕು, ಅದನ್ನು ಸ್ವಾಗತಿಸಬೇಕು. ಕರ್ತನೆಗೆ ನಾವು ಹೇಳೋಣ, ಕರ್ತನೆ ನಿಮಗೆ ಮಹಿಮೆ 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 ಸ್ವಾಮಿ, ನಿಮಗೆ ಮಹಿಮೆ 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 ಕರ್ತನೆಗೆ. ಜನಿಸಿದ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದ ದಿವ್ಯ ಬೆಳಕು. ಜನಿಸಿದ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದ ದಿವ್ಯ ಬೆಳಕು. ಕತ್ತಲೆ ಓಡಿಸಿ ಪಾಪದಿಂದಿಡಿಸಿ ನೂತನ ಗೀತವ ಹಾಡಿದರು, ನೂತನ ಗೀತವ ಹಾಡಿದರು. ಬೆಳಕು 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 ಮೂಡಿತು. ಆ ಬೆಳಕು 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 ಮೂಡಿತು. ಕರ್ತನ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ಅಂದು ಕುರುಬರಿಗೆ ಸಾರಿದ ಸಂದೇಶದ ಅರ್ಥ ಇದನ್ನ ನಮಗೆ ತಿಳಿದದಕ್ಕಾಗಿ ಸ್ತೋತ್ರ. ಅದು ಕುರುಬರಿಗೆ ಅರ್ಥವಾಗಲಿಲ್ಲ. ಏನ್ ಶುಭ ಸಮಾಚಾರ, ಏನೋ ಒಳ್ಳೆಯ ಸಂದೇಶ, ಆದ್ರೆ ಇದನ್ನ ನಮಗೆ ತಿಳಿಸಿದ್ದೇವೆ. ಆ ಒಳ್ಳೆಯ ಸಂದೇಶವೇ ನಾವು ತಿರುಗಿ ಯೇಸುವಿನೊಂದಿಗೆ ಒಂದಾಗಲಿಕ್ಕಿದ್ದೇವೆ. ಆ ಒಳ್ಳೆಯ ಸಂದೇಶವೇ ನಾವು ತಿರುಗಿ ಏದೇನ್ ತೋಟವನ್ನು ಪಡೆದುಕೊಳ್ಳಲಿಕ್ಕಿದ್ದೇವೆ. ತಿರುಗಿ ನಾವು ಯೇಸುವಿನ ಜೊತೆ ನಡೀಲಿಕ್ಕಿದ್ದೇವೆ. ಈ ವಾಕ್ಯಕ್ಕಾಗಿ ನಮಗೆ ಸ್ತೋತ್ರ ದೇವರು. ಅಪ್ಪ, ಇದನ್ನು ತಿಳಿದ ನಾವು ಲೋಕದ ಯಾವುದೇ ಸಂಬಂಧಿತ ಕಾರ್ಯಗಳಿಗೆ ಒಳಗಾಗಿ ಲೌಕಿಕವಾಗಿ ಹಬ್ಬವನ್ನ ಮಾಡದ ಹಾಗೆ ಹೃದಯದಿಂದ ನಿನ್ನ ಜನನವನ್ನು ಆನಂದಿಸುವಂತೆ, ಅದನ್ನು ತಿಳಿದು ನಾವು ಸಂಭ್ರಮಿಸುವಂತೆ ಸಹಾಯ ಮಾಡು. ವಾಕ್ಯದ ಮೂಲಕವಾಗಿ ಮಾತನಾಡಬೇಕಾಗಿ ಸ್ತೋತ್ರ. ಮಹಿಮೆ ನಿಮಗಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೆನ್. ಸಮಯದಲ್ಲಿ ಪ್ರೀತಿಯ ದೇವರ ಮಕ್ಕಳ ದೇವರಿಗೂ ನಮ್ಮೆಲ್ಲರ ಜೀವಿತ ಅಷ್ಟು ಸಿಹಿಯಾಗಲಿ. ಮಹಿಮೆ ಘನತೆ ಸ್ತುತಿಯು ಸ್ತೋತ್ರವು ಪರಲೋಕದಲ್ಲಿರುವ ಯೇಸಪ್ಪನಿಗೆ ಮಾತ್ರ ಸಲ್ಲಲಿ. ಆಮೆನ್. ಹಲ್ಲೆಲೂಯಾ. ಇದುವರೆಗೂ ಕಾಯ್ದು ಕಾಪಾಡಿ ಇದುವರೆಗೂ ನಡೆಸಿದ ದೇವರು 2025ನೇ ವರ್ಷ 11 ತಿಂಗಳು ಕಾಪಾಡಿದ ದೇವರು, 12 ತಿಂಗಳು ಕಾಪಾಡಿರುವಂತ ದೇವರಿಗೆ ಜೋರಾದ ಚಪ್ಪಾಳೆ ಕೊಟ್ಟು ಆತನಾಮವನ್ನು ಎಲ್ಲ ಮಹಿಮೆ ಘನತೆಯು ಸ್ತುತಿಯು ಸ್ತೋತ್ರವು ಆತನ ಒಬ್ಬನೇ ನಾಮಕ್ಕೆ ಸಲ್ಲಲಿ. ಆಮೆನ್. ಇವ್ರು ಕ್ಯಾಂಡಲ್ ತಗೊಂಡು ಮತ್ತೆ ಬರ್ತಾರ. ಇವ್ರು ಕ್ಯಾಂಡಲ್ ನೀವೆಲ್ಲ ಹಚ್ಕೊಂಡು ಒಬ್ರಿಗೊಬ್ರು ಪಾಸ್ ಮಾಡಿ. ಹುಷಾರ, ಪಕ್ಕದಲ್ಲೆಲ್ಲ ಹುಷಾರ, ಮೇಲುಗಳು ಸಾಡಿಗಳು ಮತ್ತೆ ಹುಷಾರ. ಎಲ್ಲರಿಗೂ ಲೈಟ್ ಇದ್ದಂತಾರ ಲೈಟ್ ಆಫ್ ಮಾಡಿ. ಇದು ಕ್ಯಾಂಡಲ್ ಹಚ್ಚಿದ್ವಿ.
ಕಲಿಕಂದ್ರೆ ಅವ್ರ ಪಕ್ಕದಲ್ಲಿದ್ದವ್ರಿಗೆ ನೀವು ಪಾಸ್ ಮಾಡಿ ಹಚ್ಚಿನ ಆ ಕಡೆ ಈ ಕಡೆಯವರಿಗೆಲ್ಲ ಲೈಟ್ ಆಫ್ ಮಾಡಿ. ಲೈಟ್ ಆಫ್ ಮಾಡ್ರೆ ಓಕೆ. ಹಿಂಗೆ ಹಚ್ಕೊಂಡಿರಿ. ಈ ಸಮಯದಲ್ಲಿ ಈ ಬೆಳಕು ದೇವರ ವಾಕ್ಯ ಹೇಳಿದಂತೆ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಯೇಸು ಹೇಳಿದಂತೆ, ಇನ್ನೊಂದು ಆವೃತ್ತಿ ದೇವರು ಹೇಳ್ತಾನೆ ನೀವು ಲೋಕಕ್ಕೆ ಬೆಳಕಾಗಿರಿ, ಭೂಮಿಗೆ ಉಪ್ಪಾಗಿದ್ದೀರಿ ಎಂಬ. ದೇವರ ಮಕ್ಕಳೇ, ನಾವು ಲೋಕಕ್ಕೆ ಬೆಳಕಾಗಿರೋದು. ನಮ್ಮ ಬೆಳಕು ಅನೇಕರ ಜನರ ಮುಂದೆ ಪ್ರಕಾಶಿಸಲು. ನಮ್ಮ ಬೆಳಕು ಎಂಥದ್ದಾಗಿರ್ಬೇಕಂದ್ರೆ ನಾವು ಹೇಳುವಂತ ಸುವಾರ್ತೆ, ನಮ್ಮ ನಡೆ ನುಡಿ, ಆ ನಡೆ ನುಡಿ ಕ್ರಿಯೆಗಳಿಂದ ನಾವು ಅನೇಕರಿಗೆ ಬೆಳಕಾಗಿರೋದು. ನಾವು ಮಾತನಾಡುವಂತ ಮಾತುಗಳು ಸುವಾರ್ತೆ ಅನೇಕರಿಗೆ ಸಾರಣ, ಅನೇಕರನ್ನ ಕರ್ತನ ಕಡೆಗೆ ನಡೆಸುವವರಾಗಿರೋದು. ಯೇಸುವಿನ ಸುವಾರ್ತೆನ ಅನೇಕರಿಗೆ ಸಾರೋಣ. ಯೇಸು ನಿನಗಾಗಿ ಲೋಕಕ್ಕೆ ಬಂದಿದ್ದಾನೆ, ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾನೆ ಎಂಬುದಾಗಿ ಜನರಿಗೆ ಹೇಳುವಾಗ, ನಿಮ್ಮ ಬಂಧುಗಳಿಗೆ ಹೇಳಿ, ನಿಮ್ಮ ಅಕ್ಕಪಕ್ಕದ ಕುಟುಂಬದವರಿಗೆ ಹೇಳಿ, ಈ ಬೆಳಕು ನಿಮ್ಮ ಮನೆಯಲ್ಲಿ ಯಾವಾಗಲೂ ನಿತ್ಯ ನಿರಂತರವಾಗಿ ಪ್ರಕಾಶಿಸುತ್ತದೆ. ಈ ಬೆಳಕು ಆರದಂತೆ ಪರಲೋಕದ ಬೆಳಕಾಗಿರುವ ಯೇಸು ನಿಮ್ಮ ಜೀವಿತದಲ್ಲಿ ಬೆಳಕಾಗಿ ಬರಲಿ. ಆ ಯೇಸು ಕರ್ತನು ನಿಮ್ಮೊಂದಿಗೆ ಇರಲಿ. ಕರ್ತನ ಕೃಪೆ ನಿಮ್ಮೆಲ್ಲರಿಂದ ಇಲ್ಲೇ ಹಾಪೆ ಹಾಪೆ ಎಲ್ಲ ಒಂದ್ಸರಿ ಮೇಲೆ ತಿಳಿದರೆ ನಮ್ಮ ಬರೋಡಲ್ಲ. ಈ ಡಿಸೆಂಬರ್ ತಿಂಗಳಿನ ಸ್ವಾಮಿ, ಈ ವರ್ಷದ ಕೊನೆಯ ತಿಂಗಳಿನಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕಾಗುವಂತೆ ನಿಮ್ಗೆ ಸಹಾಯ ಮಾಡೋದಕ್ಕಾಗಿ ಇದು ನಿನ್ನ ಕೃಪೆ ಸ್ವಾಮಿ. ಅನೇಕರು ಇದರಲ್ಲಿ ಪಾಲುಗಾರರಾಗಲಿಲ್ಲ. ಈ ಲೋಕದಲ್ಲಿ ನೋಡುವಾಗ ಅನೇಕರು ಗತಿಸಿ ಹೋದ್ರು ಸ್ವಾಮಿ. ವಿಧ ವಿಧವಾದ ಕಾರ್ಯಗಳಿಂದ ಈ ಲೋಕವನ್ನು ಅವರು ತ್ಯಜಿಸಿದರು. ನಮ್ಮನ್ನಾದರೂ ಜೀವಿತರ ಸಂಖ್ಯೆಯಲ್ಲಿ ನೀನು ಇಟ್ಟು ಕರ್ತನೇ ಈ ಹಬ್ಬದಲ್ಲಿ ಪಾಲು ತೆಗೆದುಕೊಳ್ಳುವಂತೆ ಸಹಾಯ ಮಾಡಲಿಕ್ಕಾಗಿ ನಿಮಗೆ ಸ್ತೋತ್ರ, ನಿಮಗೆ ವಂದನೆ ಸ್ವಾಮಿ. ನಾವು ಪ್ರಾರ್ಥಿಸುತ್ತೇವೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ. ಕ್ರಿಸ್ತನ ಎಂಬುದಾಗಿರುವ ಬೆಳಕು ಇವರ ಹೃದಯ, ಇವರ ಮನೆಗಳಲ್ಲಿ ಮೊಳಗಲಿ ಸ್ವಾಮಿ. ಕರ್ತನ ಬೆಳಕು, ಕರ್ತನ ಎಲ್ಲ ಕತ್ತಲೆ, ಅಂಧಕಾರ, ಬಡತನಗಳನ್ನ, ಪಾಪವನ್ನು ಸ್ವಾಮಿ, ಅನೇಕ ವಿಧವಾದ ಕೊರತೆಗಳನ್ನ ನೀಗಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವರಿಂದ ವಾಕ್ಯ ಹೇಳುವ ರೀತಿಯಲ್ಲಿ ಯೇಸು ಎಂಬ ನಾಮ, ಅದರಲ್ಲಿ ಸಮಾಧಾನ ಇದೆ, ಅದರಲ್ಲಿ ಬಿಡುಗಡೆ ಇದೆ. ಅದನ್ನು ಯಾರು ಹೊಂದಿಕೊಳ್ಳುತ್ತಾರೋ ಸ್ವಾಮಿ, ಅವರ ಮಾದರಿಯಾಗಿ ಜೀವಿಸುತ್ತಾರೆ. ಅವರು ಬೆಳಕಿನ ಮಾದರಿಯನ್ನು ಅನುಸರಿಸುವವರಾಗಿ ಅವರು ನಡೆಯುತ್ತಾರೆ. ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ, ಈ ಬೆಳಕಿನ ಹಬ್ಬದಲ್ಲಿ ಪಾಲುಗಾರರು ಒಂದೊಂದು ವ್ಯಕ್ತಿಗಳು ಕರ್ತನೆ, ಇವರು ಬೆಳಕಾಗಿ ಮಾರ್ಪಡಲಿ ಸ್ವಾಮಿ. ಇವರ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ದೇವರೇ. ಜನರು ಇವರ ಕಾರ್ಯಗಳನ್ನು ನೋಡುವಾಗ ಸ್ವಾಮಿ, ನಿನ್ನ ನಾಮವನ್ನು ಮಹಿಮೆ ಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಬೆಳಕಿನಂತೆ ನಮ್ಮೆಲ್ಲರ ಜೀವಿತದಲ್ಲಿ ಸ್ವಾಮಿ ಪ್ರತಿನಿತ್ಯ, ಪ್ರತಿದಿನ, ಪ್ರತಿಕ್ಷಣ ನಾವು ಮಾಡುವ ಕೆಲಸಗಳು, ಹಾಕಿಕೊಳ್ಳುವ ಯೋಜನೆಗಳಲ್ಲಿ ಈ ಬೆಳಕು ನಮಗೆ ಸಹಾಯ ಮಾಡುವುದು. ಕರ್ತನಿದು ಲೌಕಿಕವಾದದ್ದು ನಾವು ನಂಬುತ್ತೇವೆ ಸ್ವಾಮಿ. ಜೀವಗಳ ಬೆಳಕು ನೀನು ದೇವರೇ. ನೀನು ಸದಾಕಾಲ ಪ್ರತಿನಿತ್ಯ ನಮ್ಮ ಹೃದಯದಲ್ಲಿ ಯಾವಾಗಲೂ ನೀನು ಹೊಳೆಯುತ್ತಾ ಇರಲಿ ಸ್ವಾಮಿ. ನಿಮಗೆ ಮಹಿಮೆಯ ವಂದನೆ ಸ್ವಾಮಿ. ಮತ್ತು ನಾವು ಎಲ್ಲರನ್ನ ಈ ಸಭೆಯನ್ನ ನಿಮ್ಮ ಕೈಗಳಿಗೆ ನಾವು ಒಪ್ಪಿಸಿಕೊಡುತ್ತೇವೆ. ಈ ಸಭೆ ದೇವರೇ ಒಂದು ಬೆಳಕಾಗಿ ಪಟ್ಟಣದಲ್ಲಿ ಮಾರ್ಪಡಲಿ ಕರ್ತನೆ. ಅನೇಕರು ಇದರ ಕಡೆಗೆ ತಿರುಗಿಕೊಳ್ಳುವಾಗ ಅವರ ಮುಖಗಳು ಪ್ರಕಾಶಗೊಳ್ಳಲಿ ಸ್ವಾಮಿ. ಈ ಬೆಳಕು ಅನೇಕರ ಜೀವಿತದ, ಅನೇಕ ಕುಟುಂಬಗಳ, ಅನೇಕ ಜನರ ಕತ್ತಲೆಯನ್ನ ಹೊಡೆದೋಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸಭೆಯ ಮೂಲಕವಾಗಿ ಪಟ್ಟಣಕ್ಕೆ ರಕ್ಷಣೆಯಾಗಲಿ. ಮುಖ್ಯವಾಗಿ ಸೇವಕರನ್ನು ಆಶೀರ್ವಾದ ಮಾಡಿ ಉಪಯೋಗಿಸು. ಬೆಳಕಿನಂತೆ ಇನ್ನು ಅಧಿಕವಾಗಿ ಅವರನ್ನು ಉಪಯೋಗಿಸು ಕರ್ತನೆ. ಬೆಳಕಿನಂತೆ ದೇವರೇ ಅನೇಕರಿಂದ ಜನರನ್ನ ರಕ್ಷಣೆಗೆ ನಡೆಸುವ ರೀತಿಯಲ್ಲಿ ಅವರನ್ನು ನಡೆಸು ಸ್ವಾಮಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಮಹಿಮೆ ನಿಮಗಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್.